ಎಲ್ರಿಗೂ ನಮಸ್ಕಾರ. ಒಬ್ಬ ಕಾಮಿಡಿಯನ್ ಆಗಿ ಈ ಸಿನಿಮಾ ಮುಖಾಂತರ ಬರ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಖುಷಿ ಇದೆ ಶರಣ್ ಸರ್ ಬಂದಿದ್ದೀವಿ ಇವತ್ತು. ಯಾಕೆಂದ್ರೆ ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಹೇಳ್ತಿದ್ದೆ, ಸರ್ ತುಂಬಾ ಸೀರಿಯಸ್ ಆಗಿ ಹೋಗ್ತಿದ್ರೆ ಅಲ್ಲೊಂದು ಕಾಮಿಡಿ ಕೊಟ್ಬೇಡ ಸರ್, ಒಂದು ರಿಲ್ಯಾಕ್ಸ್ ಆಗುತ್ತೆ ಅಂತ. ಅದನ್ನ ಕಲ್ತಿದ್ದೆ ಶರಣ್ ಸರ್. ನಾನೊಂದು ಬಕ್ರಾ ಶೋ ನೋಡ್ಬೇಕಾದ್ರೆ ಸರ್ನ ಬಕ್ರಾ ಮಾಡಿದ್ದೆ. ಅಲ್ಲಿಂದ ಅವ್ರನ್ನ ತುಂಬಾ ಫಾಲೋ ಮಾಡ್ತೀನಿ ನಾನು. ತುಂಬಾ ಖುಷಿ ಆಯ್ತು ಸರ್ ನೀವು ಬಂದಿದ್ದು, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದು. ಇನ್ನ ಡೈರೆಕ್ಷನ್ ಟೀಮ್ ಬಗ್ಗೆ ಏನ್ ಹೇಳೋದು, ಪ್ರತಿಯೊಂದ್ ಕಡೆನೂ ನಮ್ಗೆ ಏನ್ ಹೇಳ್ತಾರೆ ಫ್ರೀ ಬಿಟ್ಟಿದ್ರು. ಎಲ್ಲಾ ಕಡೆನೂ ಒಂದು ಡೈಲಾಗ್ ಚೆನ್ನಾಗಿರ್ಬೋದು, ಸರ್ ಇಂಪ್ರೂವೈಸೇಷನ್ ಮಾಡ್ಕೊಳ್ಳಿ, ಒಬ್ಬ ಕಾಮಿಡಿಯನ್ಗೆ ಬಿಟ್ರೆ ನೀವು ಚೆನ್ನಾಗಿ ಮಾಡ್ಕೊಂತೀರಾ ಅಂತ. ಆ ಸೀನ್ ಹೇಳೋರು ಆ ಸೀನ್ ಆನೆ ಡೈಲಾಗ್ ಹೇಳ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದೆ. ಪ್ರೊಡ್ಯೂಸರ್ ತುಂಬಾ ಸಕ್ಕ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಒಳ್ಳೆಯದಾಗ್ಲಿ. ಇವತ್ತೇನ್ ಸಪೋರ್ಟ್ ಸಿಗ್ತಿದೆ ಅದು ಸಿನಿಮಾ ಬಿಡುಗಡೆ ಆದಾಗ್ಲೂ ಸಿಗ್ಲಿ. ಹೇಳಿದ್ರು ಇದು ದೆವ ಇಲ್ಲ ಅಂತ ಅಲ್ಲ, ದೆವ ಖಂಡಿತವಾಗ್ಲೂ ಹೇಳ್ತೀವಿ. ಇದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸಿನಿಮಾ ಟೀಮ್ ಅವ್ರಿಗೆ ಆಕ್ಚುಲಿ ನಾವೆಲ್ಲೂ ಹೇಳ್ಕೊಂಡಿರ್ಲಿಲ್ಲ. ಒಂದಿನ ರಾತ್ರಿ 2 ಗಂಟೆ ಶೂಟ್ ನಡೀತಾ ಇದೆ. ಆ ಮನೆ ತೋರಿಸ್ತಾರೆ ಓಪನಿಂಗ್, ಸಕಲೇಶ್ಪುರದಲ್ಲಿ ಶೂಟ್ ನಡೀತಾ ಇದೆ. ಆನ್ಲೈನ್ ಎಲ್ಲರೂ ಶೂಟ್ ಮಾಡ್ತಿದ್ದಾರೆ. ಸೊ 1.5 hour ಗ್ಯಾಪ್ ಇತ್ತು. ನಾನು ರೂಮಲ್ಲಿ ಮಲಗಿದ್ದೆ, ಒಂದು ರಿಲ್ಯಾಕ್ಸ್ ಮಾಡೋಣ ಅಂತೇಳಿ. ಒಂದ್ ಬೆಡ್ಡಲ್ಲಿ ಮಲಗಿದ್ದೆ ಸ್ಟ್ರೈಟ್ ಆಗಿ. ಈ ಕಡೆ ಒಂದ್ ಕೈ ಇತ್ತು. ಸಾರಿ ಮೇಡಮ್ ಅಂದ್ಬಿಟ್ಟು ಈ ಕಡೆ ತಿರ್ಕೊಂಡು ಹೋಗ್ಕೊಂಡ್ಬಿಟ್ಟೆ. ಈ ಕಡೆ ತಿರ್ಗಕ್ಕೆ ಆಗ್ತಿಲ್ಲ ನಮ್ಗೆ. ಆಮೇಲೆ ಹೊತ್ತು ನಾನು ಇಲ್ಲ, ಏನಿದೆ ಭಯ ಆಗ್ತಿದೆ. ಕೆಲವು ಭ್ರಮೆ ಇರುತ್ತೆ, ಇದೇನೋ ನೈಟ್ ಮಲಗ್ಬೇಕಾರೆ ಏನೇನೋ ಅನ್ಸುತ್ತಲ್ಲ ಅಂದ್ರೆ ನಾನು ಧೈರ್ಯ ಮಾಡಿ ಸ್ವಾಮಿ ಪಟ್ಟ ಅಂತ ತಿರುಗ್ದೆ. ಯಾರು ಏನಿಲ್ಲ, ಆರಾಮಾಗಿದ್ದೀನಿ ಅಂತ ಕಂಡ್ಬಿಟ್ಟಿದ್ದೀನಿ. ಜಲ್ 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 ಸೌಂಡ್ ಎಲ್ಲ ಕೇಳಿಸ್ತಿದೆ, ಏನೇನೋ ಆಗ್ತಿದೆ, ಇದೆಲ್ಲ ಭ್ರಮೆ, ಇದೇನೋ ನಮಗೆ ಕನ್ಸಲ್ಲಿ ಏನೇನೋ ಆಗ್ತಿದೆ ಅಂತ ನಾನು ಎದ್ಬಿಟ್ಟು ಸೀದಾ ಆಚೆ ಬಂದು ಕೂತ್ಕೊಂಡೆ. ಇರೋ ಕೇಳಿದೆ, ಏನ್ ಸರ್ ಮುಗಿತಾ ನಿಮ್ದು, ಇನ್ನೂ 1 hour ಗ್ಯಾಪ್ ಇದೆ, ಬರೀ ಮಲ್ಕೊಳ್ಳೋಣ ಅಂತ ಅವ್ರನ್ನ ಕರ್ಕೊಂಡ್ ಬಂದೆ. ಅದೇ ಆ ಕಡೆ ಬೆಟ್ಟಲ್ಲಿ ಅವರು, ಈ ಕಡೆ ಬೆಟ್ಟಲ್ಲಿ ನಾನು ಮಲ್ಕೊಂಡು ಸ್ವಲ್ಪ ಹೊತ್ತು ಎಲ್ಲೋ ಪಕ್ಕದಲ್ಲಿ ಇದಾರಲ್ಲ ಭಯ ಹೋಗುತ್ತೆ ಅಂತ ನಾನ್ ಮಲಗಿದ್ದೀನಿ. 5 ನಿಮಿಷ ಅಷ್ಟೇ ಸರ್. ರಘು ಬಿಡಿಸಿರೋದು ಅಂತ ಅವ್ರಿಗೆ ಈ ಕೈ ಹಾಕೋರಿಗೆ ಸೀರಿಯಸ್ಲಿ ಹೇಳ್ತಿದ್ದು ಹಿಂಗ್ ಹಿಡ್ಕೊಂತಿದೆ. ನಾನು ಅವ್ರು ನೋಡಿ ಕೈಯಲ್ಲೇ ಹಿಡ್ಕೊಂಡು ಯಾರು ಎಪ್ಪಲ್ಲ ಆದ್ಮೇಲೆ ಅವ್ರು ಹೇಳ್ತಿದ್ದಾರೆ, ಸರ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ನಾನು ಇದೆಲ್ಲ ನಂಬೋದೇ ಇಲ್ಲ, ನಮ್ಗೆ ಈ ತರ ಆಯ್ತು ಅಂತ. ಆಮೇಲೆ ನಾನು ಡೈರೆಕ್ಟ್ ತಗೊಂಡು ಹಿಂಗೆಲ್ಲ ಆಯ್ತು ಸರ್, ನಿಮ್ಗೆ ಪ್ರಾಬ್ಲಮ್ ಆಯ್ತು, ನಮ್ಗೆ ಭಯ ಆಯ್ತು ಅಂದ್ರೆ, ಸರ್ ನಮ್ ಸಿನಿಮಾ ಸ್ಟೋರಿನೇ ಇದೆ ಸರ್ ಅಂದ್ರು. ನಮ್ ಸ್ಟೋರಿನೇ ಕೇಳಿರ್ಲಿಲ್ಲ, ಆಕ್ಚುಲಿ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಯ್ತು ನಮ್ಗೆ. ಅವತ್ತಿಲ್ಲ ನಮ್ಗೆ ಆ ಮನೇಲಿ ಶೂಟ್ ಮಾಡ್ಬೇಕಾದ್ರೆ ರಾತ್ರಿ ಹೊತ್ತು ಬಹಳ ಗೋಸ್ಟ್ ಅಂತ ಹೇಳಿ ನಾವು ಆಪ್ ಎಲ್ಲ ಹಾಕೊಂಡು ಎಲ್ಲೈತೆ ದೇವ ಅಂತೆಲ್ಲ ಹುಡುಕಿದೀವಿ ನಾವು. ಈ ತರದ ಒಂದು ಇನ್ಸಿಡೆಂಟ್ ಆಗಿತ್ತು. ಬಟ್ ಅದಾದ್ಮೇಲೆ ನಾವು ರಾಯರಿಗೆ ತುಂಬಾ ಬೇಡ್ಕೊಂಡು, ರಾಯರನ್ನ ತುಂಬಾ ನಂಬ್ತೀನಿ ನಾನು ಆಕ್ಚುಲಿ. ನನ್ನ ಬೆಳವಣಿಗೆಗೆ ರಾಯರೇ ಕಾರಣ. ಸೊ ಅದ್ಭುತವಾಗಿ ಒಂದು ಸಾಂಗ್ ಕೂಡ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಹೇಳಕ್ಕಾಗಲ್ಲ, ಮಾತಾಡಿ ಸರ್. ಥ್ಯಾಂಕ್ ಯು. ತುಂಬಾ ಒಳ್ಳೇದಾಗಿ ಈ ಸಿನಿಮಾ ಮೂಲಕ ನಿಮ್ಗೂ ಕೂಡ. ಮಹಂತೇಶ್ ಅವ್ರು ಹೇಳಿ, ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರಿ ಹೀರೋಯಿನ್ ಪ್ರಪೋಸ್ ಮಾಡೋ ಸೀನ್ ಕೊಟ್ಟಿದ್ದಾರೆ ಮೇಡಮ್ ಅಂತ. ಇದ್ರಲ್ಲಿ ಯಾವಾಗ ಏನಾದ್ರು ಪ್ರಪೋಸ್ ಅದು ಬೇರೆ ಸಿನಿಮಾ ಅಲ್ಲ, ಇದ್ರಲ್ಲಿ ಯಾವಾಗ ಏನಾದ್ರು ಪ್ರಪೋಸ್ ಮಾಡೋ ಸೀನ್ಸ್ ಎಲ್ಲ ಇದೆಯಾ ನಿಮ್ಗೆ? ಇಲ್ಲ ಬೇರೆ ತರ ಇಲ್ಲ ಮೇಡಮ್, ಆ ತರ ಏನಿಲ್ಲ. ಲಶ್ ಆಗ್ತಾ ಇದಾರೆ. ಆಯ್ತು ಹೇಳಿ, ನಿಮ್ ಪಾತ್ರದ ಬಗ್ಗೆ ಹೇಳಿ. ಒಂದನ್ ನೋಡಿ ಆ ತರ ಅನ್ನಿಸ್ತು ಅಷ್ಟೇ. ರಘು ನಿಜವಾಗ್ಲೂ ಭಯ ಆಯ್ತಾ ಇವ್ರ ಜೊತೆ ಮಲಗ್ಬೇಕು ಅಂತ ಹೇಳಿ ಹಂಗೆ ಕರ್ಕೊಂಡು ಹೋದ ನೀವು? ಇಲ್ಲ ಸರ್, ಅಲ್ಲ ಅದ್ರ ಬಗ್ಗೆ ಮೇಡಮ್ಗೆ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಆಗೋಗಿರೋದು. ದೇವ ಅವರೇ ಅಲ್ಲ, ದೇವ ಕಳಿಸ್ಬಿಟ್ಟಿರೋರು ಅಂತ. ದೇವ ಅವ್ರ ಮೈ ಮೇಲೆ ಇರೋದು. ಎಸ್, ಥ್ಯಾಂಕ್ ಯು. ಇಲ್ಲ ಸರ್, ಭಯ. ನನ್ನ ದೇವ್ ಸಿನಿಮಾನೇ ನೋಡಲ್ಲ ನನ್ಗೆ ನೈಟ್ ಹೊತ್ತು, ನೋಡಿದ್ರೆ ಡೇ ಮಾತ್ರ. ಎಸ್, ಥ್ಯಾಂಕ್ ಯು. ಬಂದಿರೋ ಮೀಡಿಯಾ ಮಿತ್ರರೆಲ್ಲರೂ ಥ್ಯಾಂಕ್ ಯು. ಶರಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಂದಿದ್ದು ಬಹಳ ಖುಷಿ ಆಯ್ತು. ಇದ್ರಲ್ಲಿ ಒಂದು ಪಾತ್ರ ಮಾಡಿದೀನಿ, ಪಾತ್ರ ಚೆನ್ನಾಗಿದೆ ಮೇಡಮ್ ನಿಜವಾಗ್ಲು. ನೀವು ಕ್ಯಾಮ್ರಾ ಕಡೆ ನೋಡ್ಕೊಂಡು ಮಾಡ್ತೀನಿ. ಎಸ್, ಪ್ರತಿ ಊರಲ್ಲಿ ಇರೋ ಒಂದು ಪಾತ್ರನೇ. ಯಾಕಂದ್ರೆ ಪ್ರತಿ ಊರಲ್ಲೂ ಇರ್ತಾನೆ ಬಿಲ್ಡಪ್ ರಾಜ, ಅವನ ಕೈಲಿ ಏನೂ ಆಗಲ್ಲ, ಬರೀ ಬಿಲ್ಡಪ್ ತಗೊಳ್ತಿರ್ತಾನೆ. ಆ ತರದೊಂದು ರಿಲೇಟೆಡ್ ಪಾತ್ರ ನೋಡಿದಾಗ ಅರ್ಥ ಆಗುತ್ತೆ ನಮ್ಮೂರಲ್ಲಿ ಈ ತರದೊಂದು ಪಾತ್ರ ಇರುತ್ತೆ ಅಂತ. ಸೊ ಒಂದು ನ್ಯಾಚುರಲ್ ಆಗಿ ಮಾಡಿದೀನಿ ಅಂತ ಅನ್ಕೊಂಡಿದೀನಿ. ಸೊ ಡೈರೆಕ್ಟರ್ ಸರ್, ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ಮೇಡಮ್ ನಿಮ್ಗೂ ಆಲ್ ದಿ ಬೆಸ್ಟ್. ಈ ಸಿನಿಮಾ ಖಂಡಿತವಾಗ್ಲು ಅದು ನಮ್ಮಲ್ಲಿ ಎಲ್ಲರೂ ಕೊಟ್ಟಿದ್ದಾರೆ. ಒಳ್ಳೇದಾಗ್ಲಿ ಮೇಡಮ್. ಈ ಸಿನಿಮಾ ದೊಡ್ಡ ಸಕ್ಸಸ್ ಕಾಣ್ಲಿ ಅಂತ ಮನ್ಸಾರ ಹಾರೈಸ್ತೀನಿ. ಎಂಟೈರ್ ನಾನಿನ್ನ ಬಿಡಲಾರೆ ಸಿನಿಮಾ ತಂಡಕ್ಕೆ ನನ್ನ ಕಡೆಯಿಂದ
ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ತುಂಬಾ ಒಳ್ಳೇದಾಗ್ಲಿ. ಚೂರ್ ಮುಂದೆ ಬನ್ನಿ ಲೈಕ್. ಹಾ ಸರ್, ಓಕೆ. ಎಲ್ಲರಿಗೂ ನಮಸ್ತೆ. ಸರ್ ನಮಸ್ತೆ. ಸರ್ ಜೊತೆ ನಾನು ಫೈಟ್ ಮಾಡಿಲ್ಲ, ಮಾಡಿಸ್ತೀನಿ. ಬಟ್ 100% ಬೇರೆ ತರ ಮಾಡಿಸ್ತೀನಿ ಸರ್. ನಿಮ್ ಜೊತೆ ನಾನು ಮಾಡ್ಬೇಕು ಅನ್ನೋ ತುಂಬಾ ಆಸೆ ಇದೆ ಮೊದ್ಲಿಂದ ನನಗೆ. ಅಮ್ಲಿ ಮೇಡಮ್ ಬರ್ಬೇಕು ಮೇಲ್ಗಡೆ, ನಾನು ಅವ್ರ ಎದುರುಗಡೆ ಇರ್ಬೇಕು ನಾನು. ಆಯ್ತು, ಬನ್ನಿ ಮೇಡಮ್ ಬನ್ನಿ. ಇವರು ಇಲ್ಲಿಗೆ ಪ್ರೆಸ್ ಮೀಟ್ ಅಲ್ಲಿ ನೋಡಿದಾಗ ನಾನು ಪೋಸ್ಟರ್ ನೋಡಿ ಇವ್ರು ಪ್ರೆಸ್ ಮೀಟ್ ಗೆ ಎಂಟ್ರಿ ಆದ್ರು. ಇವ್ರು ಅಂತೂ ಗುರ್ತೇ ಸಿಗ್ಲಿಲ್ಲ. ಅಷ್ಟು ಒಂಥರ ಅವ್ರ ಮುಖದಲ್ಲಿ ಒಂದು ಇನ್ನೋಸೆನ್ಸ್ ಇದೆ. ಅಲ್ಲ ಅವರೇ ಸ್ಕ್ರೀನ್ ಮೇಲೆ ಭಯ ಪಡಿಸಿರೋದಂತ ಗೊತ್ತಾಗಲ್ಲ. ಹೇಳಿ ಸರ್, ಈಗ ಅದೇನ್ ರಿಕ್ವೆಸ್ಟ್ ಮಾಡಿ ಅವ್ರನ್ನ ವೇದಿಕೆ ಮೇಲೆ ಕರ್ಸಿದ್ರಲ್ಲ, ಹೇಳಿ. ಇಲ್ಲ, ಯಾಕಂದ್ರೆ ನಾನು ಒಂದು ಫೈರ್ ಫೈಟ್ ಮಾಡಿದೆ. ಆ ಫೈಟ್ ಮಾಡುವಾಗ, ಯಾಕಂದ್ರೆ ಫೈರ್ ಫೈಟ್ ಅಂದ್ರೆ ಅಪ್ಪು ಸಾರೇ ನೆನಪಾಗ್ತಾರೆ ನಂಗೆ ಯಾವಾಗ್ಲೂ. ಅದನ್ನ ಇವರಲ್ಲಿ ನಾನು ಕಂಡೆ ನಿಜವಾಗ್ಲೂ. ಯಾಕಂದ್ರೆ ಒಬ್ರು ಲೇಡೀಸ್ ಹತ್ರ ಮಾಡಿಸ್ಬೇಕು ಅಂದ್ರೆ, ಒಬ್ರು ಹೀರೋಯಿನ್ ಹತ್ರ ಮಾಡಿಸ್ಬೇಕು ಅಂದ್ರೆ ನಮ್ಗೆ ತುಂಬಾ ಜವಾಬ್ದಾರಿ ಇರುತ್ತೆ. ಮತ್ತೆ ಬೆಂಕಿ ಫೈಟ್, ಆ ಫೈಟ್ ಮಾಡಿಸುವಾಗ ಏನಾಯ್ತು ಅಂದ್ರೆ, ನೈಟ್ ಅಲ್ಲಿ ಆ ಡಿಪಾರ್ಟ್ಮೆಂಟ್ ಅವರು ಇದನ್ನ ಫೈರ್ ಜೆಲ್ ಇದೆಲ್ಲ ತಂದಿರ್ಲಿಲ್ಲ. ಯಾವ್ದು ಆಮೇಲೆ ಕೋಲ್ಡ್ ಕ್ರೀಮ್ ತಗೊಂಡ ತರಿಸಿ ಸ್ವಲ್ಪ ಇದ್ ಮಾಡಿ ಹಿಂಗಾಗ್ತು. ಹಂಗೂ ನಮ್ಗೆ, ಯಾಕಂದ್ರೆ ನಮ್ಗೆ ಗೊತ್ತಿದೆ ಹೆಂಗೆ ಫೈಟ್ ಮಾಡಿಸಿದ್ರೆ ಅದು ಏಟ್ ಬೀಳುತ್ತೆ, ಸುಟ್ಟೋಗುತ್ತೆ ಅನ್ನೋದೆಲ್ಲ ಗೊತ್ತಿದೆ. ಬಟ್ ಆದ್ರೂ ಕೂಡ ಇವ್ರು ಮಾಡ್ಬೇಕು, ನಾನ್ ಮಾಡಿಸ್ಬೇಕು, ಚೆನ್ನಾಗ್ ಮಾಡಿಸ್ಬೇಕು ಅಂತ ಮಾಡಿಸ್ದೆ. ಪಾಪ ಅವ್ರಿಗೆ ಏರ್ಸು, ಇಲ್ಲಿ ಹಣೆ ಎಲ್ಲ ಸುಟ್ಟು, ಮತ್ತೆ ಕೈಯೆಲ್ಲ ಸುಟ್ಟೋಯ್ತು. ತುಂಬಾ ಚೆನ್ನಾಗಿ ಮಾಡ್ಬೇಕು. ನಮ್ಗೆ ಏನ್ ಹೇಳ್ತೀವಿ ಶಾರ್ಟ್ಗಳು ಪ್ರತಿ ಒಂದನ್ನು ಅಷ್ಟು ನೀಟಾಗಿ ಮಾಡಿದ್ರು. ತುಂಬಾನೇ ರಿಸ್ಕ್ ಇತ್ತು ಶಾರ್ಟ್ಸ್ ಮಾಡ್ಬೇಕಾದ್ರೆ. ಒಂದು ಶಾರ್ಟ್ ಪಾಪ ಕೈಯೆಲ್ಲ ಸುಟ್ಟಾಗಿದೆ, ನಂಗೆ ಬೇಜಾರಾಗ್ತಾ ಇದೆ. ಇಲ್ಲ ಇದು ಈ ಶಾರ್ಟ್ಸ್ ಅಲ್ಲ, ಪ್ರತಿಯೊಂದು ನಿಜವಾಗ್ಲೂ ಮಾಡಿದ್ರು. ಆಮೇಲೆ ರೋಪ್ ಶಾರ್ಟ್ಸ್ ಎಲ್ಲ ಮಾಡಿದ್ದಾರೆ. ಮತ್ತೆ ಪಂಚಾಕ್ಷರಿ ಸರ್ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಬಟ್ ವೀರೇಶ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಲೈಟಿಂಗ್ಸ್, ಯಾಕಂದ್ರೆ ಟ್ಯಾಂಟಮ್ ಕ್ಯಾಮ್ರಾ ತರಿಸಿದ್ರು, ಸ್ಲೋ ಮೋಷನ್ ಶಾರ್ಟ್ಸ್ ಇದೆಲ್ಲ ಬೇಕಂತ. ನಿಜವಾಗ್ಲು ತುಂಬಾ ಚೆನ್ನಾಗಿ ಲೈಟ್ಸಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲು ಖುಷಿ ಆಗುತ್ತೆ ಸರ್. ನಾನು ನಿಜವಾಗ್ಲೂ ನೀವು, ಯಾಕಂದ್ರೆ ಒಂದು ಫೈಟ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಆ ಫೈಟ್ ಮಾಡುವಾಗ ನಾನು ಹೇಳಲ್ವಾ, ಅಪ್ಪು ಸಾರಿ ನೆನಪಾಗ್ತಾ ಇದ್ರು ನನ್ಗೆ. ಆಲ್ಮೋಸ್ಟ್ ನಿಮ್ಗೆ ಒಳ್ಳೇದಾಗ್ಬೇಕು. ಥ್ಯಾಂಕ್ ಯು. ಯಾಕಂದ್ರೆ ನಮ್ಮ ಪತ್ರಕರ್ತ ಮೀಡಿಯಾದವರು ಎಲ್ಲರೂ ನಿಜವಾಗ್ಲೂ ಹೊಸಬ್ರಿಗೆಲ್ಲ ತುಂಬಾನೇ ಅವಕಾಶ ಮಾಡ್ಕೊಟ್ಟಿದ್ರೆ ಒಳ್ಳೇದ್ ಮಾಡ್ತಾರೆ ಖಂಡಿತ. ಥ್ಯಾಂಕ್ ಯು ಮಚ್. ಒಳ್ಳೇದಾಗ್ಲಿ. ದೊಡ್ಡ ಕಾಂಪ್ಲಿಮೆಂಟ್ ಅದು. ಧನ್ಯವಾದಗಳು ಸರ್. ತ್ಯಾಗ ಸರ್, ಹೇಳಿ. ಎಲ್ಲರಿಗೂ ನಮಸ್ಕಾರ. ಶರಣ್ ಸರ್ ನಮಸ್ಕಾರ ಸರ್. ಶರಣ್ ಸರ್, ಇವ್ರು ಇಷ್ಟು ಸಣ್ಣ ಕಾಣ್ತಾರಲ್ಲ, BGM ಮ್ಯೂಸಿಕ್ ಹೆಂಗಿತ್ತು, ಅವ್ರ ಕೆಲ್ಸ ಹೆವಿ ಸೌಂಡ್ ಮಾಡುತ್ತೆ. ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ನವೀನ್ ಸರ್ ಹಾಗೆ ಅಂಬಾರಿ ಮೇಡಮ್ ಇಬ್ರು ನಮ್ಮ ಸ್ಟುಡಿಯೋ ಬಂದಿದ್ರು. ಸುಮ್ಮನೆ ಹಾಗೆ ಮಾತಾಡ್ತಾ ವರ್ಕ್ ಮಾಡ್ಬೇಕು ಅಂತ ಯಾವ್ದೋ ಒಂದು ರೆಫರೆನ್ಸ್ ಅಲ್ಲಿ ನನ್ನ ಜೊತೆ ಬಂದ್ರು. ಮಾತಾಡಿದ್ವಿ, ಸರ್ ವರ್ಕ್ ಸ್ಟಾರ್ಟ್ ಮಾಡೋಣ, ಇನ್ನು ಕತೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ವರ್ಕ್ ಸ್ಟಾರ್ಟ್ ಮಾಡೋಣ, ಒಂದ್ ದಿವಸ ಕುತ್ಕೊಂಡು ಕತೆ ಹೇಳ್ತೀನಿ ಅಂದ್ರು. ಸರಿ ಆಯ್ತು, ಎಲ್ಲ ಆಗಿತ್ತು. ಮೊದಲೇ ದಿನ ನಾನು ವರ್ಕ್ ಸ್ಟಾರ್ಟ್ ಮಾಡಿದ್ದು ಗುರುವಾರ. ರಾಯರ ಮುಂದೆ ಹೋದ್ವಿ, ದೀಪ ಸ್ಟಾರ್ಟ್ ಮಾಡಿದೆ. ಅಲ್ಲಿವರೆಗೂ ನಂಗೆ ಗೊತ್ತಿಲ್ಲ, ನಾನೇನೋ ಬಿಡಲಾರೆ ಸಿನಿಮಾ ಹೆಸರು ಅಂತ. ಅವತ್ತು ಸ್ಟಾರ್ಟ್ ಆಗಿತ್ತು. ನಾನು ರಾಯರ ಅನುಗ್ರಹ ಹೇಳ್ತೀನಿ, ಇವತ್ತವರೆಗೂ ನಾನು ಪ್ರತಿ ಗುರುವಾರನೇ ಇವರು ಕೊಟ್ಟಿರೋ ಔಟ್ಪುಟ್ಸ್ ಎಲ್ಲ ಗುರುವಾರನೇ ಆಗಿರೋದು. ಒಂದು ರೆಕಾರ್ಡಿಂಗ್ಸ್ ಆಗಿದ್ರು ಅದು ಸ್ಟಾರ್ಟ್ ಆಗಿರೋದು ಗುರುವಾರ. ಅದು ಇವತ್ತು ನಾನು ನೆನ್ಸ್ಕೊಂಡ್ರೆ ಈಗ್ಲೂ ಮೈರಾ ಜುಮ್ ಅಂತ ಇದೆ. ಯಾಕಂದ್ರೆ ಅನುಗ್ರಹ ಕೂಡ್ ಬಂದಾಗ ಮಾತ್ರ ನಮ್ಗೆ ಅವ್ರ ಬ್ಲೆಸ್ಸಿಂಗ್ಸ್ ಇದೆ ಅಂತ ಗೊತ್ತಾಗುವಂಥದ್ದು. ಇವತ್ತು ನಾನು ಈ ಟೀಸರ್ದು ಗುರುವಾರನೇ ಆಗತ್ತೆ ಅಂತ ನನ್ನ ಮೈಂಡಲ್ಲಿ ಇತ್ತು. ಬಟ್ ಏನೋ ಅನುಗ್ರಹ ಇದೆ, ಅವ್ರದ್ದು ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಇದೆ. ಹೀಗೆ ಒಂದು ಒಳ್ಳೆಯ ಜರ್ನಿ ನಮ್ಗೆ ಇವ್ರ ಜೊತೆಗೆ ಸಿಕ್ಕಿದೆ. ಯಾಕಂದ್ರೆ ಪ್ರೊಡ್ಯೂಸರ್ ಆದಂತ ಪ್ರೊಡ್ಯೂಸರ್ ಆಗ್ಲಿ ಅಥವಾ ಹೀರೋಯಿನ್ ಅಂತ ಹೇಳಿ ಅವರು ಯಾವುದೇ ಇದಿಂದಲೇ ರಾತ್ರಿ ಹಗ್ಲು ಸ್ಟುಡಿಯೋದಲ್ಲಿ ಕುತ್ಕೊಂಡು, ಸರ್ ಹೀಗ್ ಮಾಡೋಣ ಸರ್, ಈ ತರ ಒಂದು ನಮ್ದು ಈ ಪಾತ್ರ ಹೀಗಿದೆ ಸರ್, ನನ್ನ ಪಾತ್ರಕ್ಕೆ ಜೀವ ತುಂಬಬೇಕಾಗಿರೋದು ನೀವು ಸರ್ ಪ್ಲೀಸ್ ಅಂತ ಹೇಳಿ ಕೇಳ್ಕೊಂಡು, ನಾನು ಡೈರೆಕ್ಟ್ರು ಮೇಡಮ್ 3 ಜನ ಅದೆಷ್ಟು ಟ್ರಾವೆಲ್ ಮಾಡಿದೀವಿ. ಚೆನ್ನೈ, ಹೈದರಾಬಾದ್, ಬಾಂಬೆ ಎಲ್ಲಾ ಕಡೆನೂ ಟ್ರಾವೆಲ್ ಮಾಡಿ ಒಂದು ಒಳ್ಳೆ ಅದ್ಭುತವಾದ ವರ್ಕ್ ನಮಗೆ ಮಾಡಕ್ಕೆ ಅವಕಾಶ ಆಯ್ತು.
ಅವಕಾಶ ಕೊಟ್ಟಿದ್ದಕ್ಕೆ ರಾಯರೇ ಕಳಿಸಿದ್ದು ಅನ್ಸತ್ತೆ, ಒಂದು ಒಳ್ಳೆ ಅವಕಾಶ. ನಾನೆಲ್ಲ ಬಿಡಲಾರೆ ಸನ್ನಿವೇಶ ನಾನು ಸಿಕ್ಕಾಗದೆ ಎದುರ್ಕೊಂಡಿದ್ದೆ, ಬಟ್ ಅದೇ ಟೈಟ್ಲ್ ನಾನು ವರ್ಕ್ ಮಾಡಕ್ ಸಿಕ್ಕಿರೋದು ರಾಯರ್ ಕೃಪೆ ಸಿಕ್ಕಿರೋದು. ಈ ಟೀಮ್ಗೆ ಎಲ್ಲ ನಾನೆಲ್ಲ ಬಿಡಲಾರೆಯ ತಂಡಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ನನಗೆ ಒಂದು ಅವಕಾಶ ಸಿಕ್ಕಿರೋದಕ್ಕೆ. ಹಾಗೆ ರೀ ರೆಕಾರ್ಡಿಂಗ್ ಕಂಪ್ಲೀಟ್ ಆಯ್ತು, ಸೆನ್ಸಾರ್ ಆಯ್ತು, ಇವತ್ತು ಟೀಸರ್ ರಿಲೀಸ್ ಆಗಿದೆ. ಮ್ಯೂಸಿಕ್ ಬಗ್ಗೆ ನಾನು ಹೇಳ್ಕೋಬಾರ್ದು, ಎಲ್ಲ ತಂಡ ತುಂಬಾ ಖುಷಿ ಪಟ್ಟಿದ್ದಾರೆ. ಅದು ನೀವೆಲ್ಲರಿಗೂ ಪ್ರೋತ್ಸಾಹ ಕೊಟ್ಟು ನಮ್ಮ ತಂಡಕ್ಕೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಂತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಒಂದ್ ನಿಮಿಷ ಸರ್, ಇದರಲ್ಲಿ ಒಟ್ಟು ಒಂದು ಲವ್ ಸಾಂಗ್ ಇದೆ. ಲವ್ ಸಾಂಗ್ ನ ಮುದ್ದು ಗೊಂಡೆ ಅಂತ ಹೇಳಿ ಲವ್ ಸಾಂಗ್. ಆ ಲವ್ ಸಾಂಗ್ ಅನಿರುದ್ಧ್ ಶಾಸ್ತ್ರಿ ಅವರು ಹಾಡಿದ್ದಾರೆ. ಹಾಗೆ ಒಂದು ಬಿಗ್ ಸಾಂಗ್ ಇದೆ, ಅದನ್ನ ಸರಾಯು ಹೆಚ್ಚು ಅಂತ ಹೇಳಿ ಒಬ್ರು ಹಾಡಿದ್ದಾರೆ. ಆಮೇಲೆ ಲಾಸ್ಟ್ ಎಂಡಿಂಗ್ ಕ್ಲೈಮ್ಯಾಕ್ಸ್ ಸಾಂಗ್. ಇದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಮ್ಯೂಸಿಕಲ್ ಜರ್ನಿ ಮಾಡ್ಬೇಕು, ಒಂದು 5 ನಿಮಿಷ ಕ್ಲೈಮ್ಯಾಕ್ಸ್ ಮ್ಯೂಸಿಕ್ ನಲ್ಲೇ ತೋರಿಸ್ಬೇಕು ಅಂತ ಹೇಳಿ ಒಂದು ಥೀಮ್ ಮಾಡಿದ್ವಿ, 5 ನಿಮಿಷದ ಒಂದು ಥೀಮ್. ಆ ಥೀಮ್ ಮೇಲೆ ಸಿನಿಮಾದ ಕ್ಲೈಮ್ಯಾಕ್ಸ್ ಇರುವಂತದ್ದು. ಅದು ಒಂದು ಗೂಸ್ ಬಂಪ್ಸ್ ಕೊಡುತ್ತೆ ಅಂತ ಹೇಳಿ ನಮ್ಗೆ ನಂಬಿಕೆ ಇದೆ. ಯಾಕಂದ್ರೆ ದೇವರ ಒಂದು ಪವಾಡ ಹೇಗಿರುತ್ತೆ, ಆಮೇಲೆ ಒಂದು ದೆವ್ವ ಮತ್ತೆ ದೇವರು ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ದು ಒಂದು ಅನುಭವನ ಆ 5 ನಿಮಿಷ ನಮ್ಗೆ ಕೊಡುತ್ತೆ ಅನ್ನೋದು ನಂಬಿಕೆ ಇದೆ. ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ರಾಯರ್ ಬಗ್ಗೆನೇ ಇರುತ್ತೆ ಸರ್, ಅವ್ರ ಬಗ್ಗೆನೇ ರಾಯರ್ ಬಗ್ಗೆನೇ ಕ್ಲೈಮ್ಯಾಕ್ಸ್ ಸಾಂಗ್ ಇರೋದು. ಅದು ಅದಕ್ಕೆ ರಾಘವೇಂದ್ರ ಅಂತ ಹೇಳಿ ಸಾಂಗ್. ಹಾಗೆ ಈ ಸಾಂಗ್ ನಮ್ಮ ತಮ್ಮ ಮನೋಜ್ ಕುಮಾರ್ ಬರ್ದಿರೋದು. ಅದೊಂದು ಖುಷಿ ಇದೆ, ಅವನಿಗೆ ಒಂದು ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸರ್. ತುಂಬಾ ಒಳ್ಳೇದಾಗ್ಲಿ ಸರ್. ವೀರೇಶ್ ಸರ್ ಹೇಳಿ. ಎಲ್ರಿಗೂ ನಮಸ್ಕಾರ. ಹೆಸರು ವೀರೇಶ್ ಅಂತ ಅಂದ್ಬಿಟ್ಟು ಈ ಸಿನಿಮಾ ಡಿಒಪಿ. ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ ಸಿನಿಮಾಗೆ ಎಲ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರ. ದಯವಿಟ್ಟು ಇದು ಒಂದು ಫಸ್ಟ್ ಲುಕ್, ನೆಕ್ಸ್ಟ್ ಸಿನಿಮಾ ನಿಮ್ಮ ಎದುರುಗಡೆ ಬರುತ್ತೆ. ದಯವಿಟ್ಟು ಎಲ್ರು ಹಿಂಗೆ ಸಪೋರ್ಟ್ ಮಾಡಿ ನಮ್ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೂ ತುಂಬಾ ಒಳ್ಳೆ ಕಲಾವಿದರು, ಟೆಕ್ನಿಷಿಯನ್ಸ್ ಎಲ್ಲ ಅಪ್ರಿಶಿಯೇಟ್ ಮಾಡಿದ್ದಾರೆ ಅಂದ್ರೆ ಒಂಚೂರು ಮೊದ್ಲು ಕೆಲವು ಒಳ್ಳೆ ಸಿಕ್ಕದಂಗೆ ಆಗತ್ತೆ. ಈ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ, ಪ್ರೊಡಕ್ಷನ್ ಜವಾಬ್ದಾರಿನೂ ನೀವೇ ತಗೊಂಡಿದ್ದೀರಾ, ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಶರಣ್ ಸರ್, ನಿಮ್ಗೆ ಅನಂತ ವಂದನೆಗಳು. ಬಂದಿದ್ದಕ್ಕೆ, ನಮ್ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಸರ್. ನಾನು ನನ್ನ ತಾಯಿ ಶ್ರೀಮತಿ ಭಾರತಿ ಬಾಳಿ ಅವ್ರ ಪರವಾಗಿ ನಾನು ಇಲ್ಲಿ ಇದ್ದೀನಿ, ಅಂದ್ರೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅವ್ರನ್ನ. ಸೊ ಅಮ್ಮ ಬರಕ್ ಆಗ್ಲಿಲ್ಲ, ಊರಲ್ಲಿ ಇರ್ತಾರೆ. ಹಾಗಾಗಿ ಎಲ್ಲ ಜವಾಬ್ದಾರಿ ನಾನೇ ವಹಿಸಿದ್ದು. ಇಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾನೇ ನೋಡ್ಕೊಂಡಿದ್ದೆ, ಕ್ಯಾಶಿಯರ್ ಆಗಿ ನೋಡ್ಕೊಂಡಿದ್ದೆ, ಒಂದು ಪ್ರೊಡಕ್ಷನ್ ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅಂತ ಕಲ್ತಿದ್ದು ಉಂಟು. ಹೀರೋಯಿನ್ ಆಗಿ ನಾನೇ ಮಾಡಿದೀನಿ. ಸೊ ಮುಂಚೆ ಚಿಕ್ಕ ಪುಟ್ಟ ಪಾತ್ರ ಮಾಡ್ತಿದ್ದೆ. ಇದು ಫುಲ್ ಫ್ಲೆಶ್ಡ್ ಆಗಿ ಫಸ್ಟ್ ಟೈಮ್ ನವೀನ್ ಸರ್ ಅವರು, ನಮ್ ಡೈರೆಕ್ಟರ್ ಅವರು, ಒಂದು 5-6 ವರ್ಷ ಪರಿಚಯ ನಮ್ದು. ಸೊ ಅವರು ಒಂದ್ಸತಿ ಸಿಕ್ಕಿದಾಗ ನನ್ಗೆ ಹೇಳ್ತಾ ಇದ್ರು, ಈ ತರ ಒಂದು ಸ್ಕ್ರಿಪ್ಟ್ ಮಾಡಿದೀನಿ, ತುಂಬಾ ಚೆನ್ನಾಗಿದೆ ಅದು ಇದು ಅಂತ. ಅವಾಗ ನಾನು ಇವ್ರ ಜೊತೆನೆ ಟೀಮ್ ಅಪ್ ಆಗಿ ಒಂದು ಪ್ರೊಡ್ಯೂಸರ್ ನ ಹುಡ್ಕೋಣ ಅಂತ ಪಾಪ ಅವ್ರು ತುಂಬಾ ಪ್ರಯತ್ನ ಪಡ್ತಾ ಇದ್ರು. ಸೊ ಹಾಗಾಗಿ ನಾನು ಅವ್ರ ಜೊತೆ ಜಾಯಿನ್ ಆಗಿ ನಾನು ಪ್ರೊಡ್ಯೂಸರ್ ನ ಹುಡ್ಕೋಣ ಅಂತ ನಾನು ಅವ್ರ ಜೊತೆ ಟೀಮ್ ಅಪ್ ಆಗ್ಬಿಟ್ಟು, ಅವರು ಒಂದ್ 2-3 ಪ್ರೊಡ್ಯೂಸರ್ ನ ಹುಡುಕಿದ್ರು ಆ ಟೈಮಲ್ಲಿ. ಬಟ್ ಆ ಟೈಮಲ್ಲಿ ಆ ಪ್ರೊಡ್ಯೂಸರ್ ಕೋವಿಡ್ ಬಂತು, ಪ್ಯಾಂಡಮಿಕ್ ಎಲ್ಲ ಅಂತ ಹೇಳ್ಬಿಟ್ಟು ಆ ಪ್ರೊಡ್ಯೂಸರ್ ವರ್ಕ್ ಆಗ್ಲಿಲ್ಲ. ಸೊ ಆಮೇಲೆ ನಾನ್ ಕೇಳ್ದೆ ಸರ್ ನಾ ಕತೆ, ಸರ್ ಏನಿರ್ಬೇಕು ಕತೆ ನಿಮ್ದು ಅಂತ. ಅವರು ಈ ತರ ಕತೆ ಇದೆ ಅಂತ ಒಂದು ರೀಡಿಂಗ್ ಕೊಟ್ಟಿದ್ರು ನನ್ಗೆ. ಸೊ ನಮ್ಗೆ ತುಂಬಾನೇ ಇಷ್ಟ ಆಯ್ತು ಆ ಕತೆ. ನಾನು ಒಂದ್ಸತಿ ಆಯ್ತು ಸರ್, ನೀವು ನಮ್ ಊರ್ ಬನ್ನಿ, ನಮ್ ತಾಯಿಯವ್ರ ಭೇಟಿಯಾಗಿ, ಅವ್ರು ಇಂಟ್ರೆಸ್ಟೆಡ್ ಇದ್ದಾರೆ ಈ ತರ ಸಿನಿಮಾನ ಪ್ರೊಡ್ಯೂಸ್ ಮಾಡಕ್ಕೆ ಅಂತ. ಸೊ ಊರ್ ಕರೆದೆ, ನಮ್ ಕಲಬುರ್ಗಿ ಊರು. ಕರೆದ್ಬಿಟ್ಟು ಅಮ್ಮಂಗೆ ಕತೆ ಹೇಳಿದ್ರು, ಅಮ್ಮಂಗೆ ಇಷ್ಟ ಆಯ್ತು. ಅವಾಗ ಅಮ್ಮ ನಿರ್ಧಾರ ಮಾಡಿದ್ರು, ಇದನ್ನ ನಾವೇ ಪ್ರೊಡ್ಯೂಸ್ ಮಾಡೋಣ ಅಂತ. ಸೊ ಹಾಗಾಗಿ ಈ ತರ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು. ಸೊ ಇದೆಲ್ಲ ಅದಕ್ಕೆ ಮೂಲ ಕಾರಣ ನಾನ್ ನಂಬಿರೋ ಅಂತ ದೇವ್ರು. ಫಸ್ಟ್ ನಾನು ಅವ್ರಿಗೆ ಕ್ರೆಡಿಟ್ ಕೊಡೋದು. ಬಿಕಾಸ್ ಯಾವುದೇ ಕೆಲಸ ಆಗ್ಲಿ ನಾನ್ ದೇವ್ರ ನೆನ್ಸ್ಕೊಂಡ್ರೆ ಅದು ಹಾಗೆ ಆಗುತ್ತೆ ಅಂತ ನನಗೆ ನಂಬಿಕೆ. ಸೆಕೆಂಡು,
ನನ್ ಮನೆಯಲ್ಲಿರೋರು 3 ತ್ರಿದೇವಿಗಳು. ಅದು ನನ್ನ ಅಜ್ಜಿ, ನನ್ನ ಚಿಕ್ಕಮ್ಮ, ಹಾಗೆ ನನ್ನ ಅಮ್ಮ. ಅವ್ರ ಹೆಸರು ಕಮಲ, ಉಮಾ, ಭಾರತಿ. ಸೊ ಅದೇ ಪ್ರೊಡಕ್ಷನ್ ಅಂತ ನಾನು KUB ಪ್ರೊಡಕ್ಷನ್ಸ್ ಅಂತ ಮಾಡಿದ್ದೀನಿ ಸರ್. ಆಮೇಲೆ ಸಿನಿಮಾ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೌದು, ನಾವು ಕಲಬುರ್ಗಿ ಅವರು ಜಾಸ್ತಿ ಇಲ್ಲಿ ಪ್ರೊಡಕ್ಷನ್ ಯಾರು ಮಾಡಲ್ಲ ಅಲ್ಲಿಂದ. ಸೊ ಒಂದ್ ತುಂಬಾ ರೇರ್ ಎಕ್ಸ್ಪೀರಿಯನ್ಸ್. ಇಡೀ ಕುಟುಂಬದಲ್ಲೇನೆ ಯಾರು ಮೂವಿ ಅಂತ ಮಾಡ್ಬೇಕು, ನಿರ್ಮಾಣ ಮಾಡ್ಬೇಕು ಅಥವಾ ನಟಿಸ್ಬೇಕು ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಹಾಗಾಗಿ ಅಂತ ಸಂದರ್ಭದಲ್ಲಿ ನಾನು ಎಂಜಿನಿಯರ್ ಗ್ರಾಜುಯೇಟ್ ಆಗಿ ವಿಪ್ರೋಲ್ ಕೆಲಸ ಮಾಡ್ತಿದ್ದೆ ಮುಂಚೆ. ಅದನ್ನ 1.5 year ಕೆಲಸ ಮಾಡ್ಬಿಟ್ಟು ಜಾಬ್ ಕ್ವಿಟ್ ಮಾಡಿ ಥಿಯೇಟರ್ ಜಾಯ್ನ್ ಆದೆ. ಆಮೇಲೆ ಇಂಡಸ್ಟ್ರಿಗೆ ಬಂದೆ. ಸ್ವಲ್ಪ ಚಿಕ್ಕ ಪುಟ್ಟ ಪರಿಚಯಗಳಾಯ್ತು. ಆಮೇಲೆ ಅಮ್ಮನ್ ಹೇಳ್ದೆ, ಅಮ್ಮ ಇದೆಲ್ಲ ಸ್ಟಾರ್ಟ್ ಮಾಡಿದ್ರು. ಯಾವುದೇ ಗಾಡ್ ಫಾದರ್ ಇಲ್ದೆ ನನಗಾಗ್ಲಿ ನಮ್ ಡೈರೆಕ್ಟರ್ಗಾಗ್ಲಿ ಈ ಒಂದ್ ಪ್ರೊಡಕ್ಷನ್ ನಾವು ಸ್ಟಾರ್ಟ್ ಮಾಡ್ಬಿಟ್ಟು, ಯಾವಾಗ ನಾವು ಒಂದು ಪ್ರೊಡಕ್ಷನ್ ಮಾಡ್ಬೇಕು ಅಂತ ಅನ್ಕೋತೀವೋ ಫಸ್ಟ್ ಬ್ಯಾಟಲ್ ಸ್ಟಾರ್ಟ್ಸ್ ಎಟ್ ಹೋಮ್. ಅದಾದ್ಮೇಲೆ ಇದು ಬೇಡ ಅದು ಬೇಡ ಸುಮಾರು ಪ್ರೆಷರ್ಸ್ ಒತ್ತಡಗಳೆಲ್ಲ ಬಂದಾಗ ಅದನ್ನ ಎಲ್ಲಾನು ಮೀರಿಸಿ ಪ್ರೊಡಕ್ಷನ್ ಮಾಡ್ಬೇಕು. ಆಮೇಲೆ ಒಂದು ಆಫೀಸ್ ಸೆಟಪ್ ಮಾಡ್ಬೇಕು, ಅಲ್ಲಿ ಸೆಕೆಂಡ್ ಬ್ಯಾಟಲ್, ಪ್ರೀ ಪ್ರೊಡಕ್ಷನ್ ಇನ್ನೊಂದು ಬ್ಯಾಟಲ್, ಶೂಟಿಂಗ್ ಮತ್ತೊಂದು ಬ್ಯಾಟಲ್, ಪೋಸ್ಟ್ ಪ್ರೊಡಕ್ಷನ್, ಹಂಗೆ ಬ್ಯಾಟಲ್ಸ್ ಮೇಲೆ ಬ್ಯಾಟಲ್ಸ್. ಇವಾಗ ಇಲ್ಲಿ ನಾವೆಲ್ಲರೂ ನಿಮ್ ಮುಂದೆ ನಿಂತಿದೀವಿ. ನಿಮ್ಮೆಲ್ಲರ ಸಹಕಾರ ಬೇಕು ನಮ್ಗೆ. ಟೀಸರ್ ಏನ್ ನೀವು ನೋಡಿದೀರಾ, ಇಟ್ಸ್ ಜಸ್ಟ್ 100% ಆಗಿದ್ರೆ ಟ್ರೈಲರು 1000% ಆಗುತ್ತೆ. ಅಂಡ್ ಐ ಪ್ರಾಮಿಸ್ ಯು ಆಲ್ ದಟ್ ಮೂವಿ ಇನ್ಫೈನೈಟ್%. ನಾನು ಅಷ್ಟು ಗ್ಯಾರಂಟಿ ಕೊಡ್ಬಲ್ಲೆ. ಬಿಕಾಸ್ ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಡೈರೆಕ್ಟರ್ ನವೀನ್ GS ಅವರು ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಎಲ್ರಿಗೂ ಚೆನ್ನಾಗಿ ಅವಕಾಶ ಕೊಟ್ಟಿದ್ದಾರೆ. ಯಾವ್ಯಾವ ರೋಲ್ ಯಾರಿಗೆ ಸೂಟ್ ಆಗಿತ್ತೋ ಅಂತವ್ರನ್ನೇ ಇಟ್ಕೊಂಡು ಮೂವಿ ಮಾಡಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಐ ಹೋಪ್ ನಾನು ಈ ಎಲ್ಲ ಪಾತ್ರಗಳನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದೀನಿ ಅಂತ ಅನ್ಕೋತೀನಿ. ಅಮ್ಮ ಕೊಟ್ಟಿರೋ ಒಂದು ಭರವಸೆ ಕಾಪಾಡ್ಕೊಂಡಿದೀನಿ. ಅಂಡ್ ಮೂವಿ ಆದಷ್ಟು ಬೇಗ ನಿಮ್ಮೆಲ್ಲರೂ ಮುಂದೆ ಬರುತ್ತೆ. ನಮ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಒಂದು ಲೇಡಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅವರು. ಕತೆ ಅವರೇ ರಚನೆ ಮಾಡಿದ್ದಾರೆ, ಸ್ಕ್ರೀನ್ ಪ್ಲೇ ಅವ್ರದನ್ನೇ, ಆಮೇಲೆ ಡೈರೆಕ್ಷನ್, ಡೈಲಾಗ್ಸ್. ನಮ್ಗೆ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಅಂಡ್ ತುಂಬಾ ಖುಷಿ ಆಗುತ್ತೆ. ಇಂಡಸ್ಟ್ರಿಯಲ್ಲಿ ಈ ತರ ಒಂದು ಓಪನಿಂಗ್ ಒಂದು ಫಿಮೇಲ್ಗೆ ಲೀಡ್ಗೆ ಕೊಟ್ಟಿದ್ದೀರಾ. ನಿಜವಾಗ್ಲೂ ತುಂಬಾ 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 ಧನ್ಯವಾದಗಳು ನಿಮ್ಗೆ. ಖುಷಿ ಆಗುತ್ತೆ ಸರ್. ಅಂಡ್ ಲೇಡಿ ಪ್ರೊಡ್ಯೂಸರ್ ಅಂತ ಹೇಳ್ಬಿಟ್ಟು ಎಲ್ಲಿನೂ ಅವ್ರು ಯಾವುದೇ ಬಾಯಸ್ ಮಾಡಿಲ್ಲ. ಪ್ರತಿ ಒಂದು ಡಿಪಾರ್ಟ್ಮೆಂಟ್, ಅದು ಮ್ಯೂಸಿಕ್ ಆಗಿರ್ಲಿ ಅಥವಾ DTS ಆಗಿರ್ಲಿ, ಆಮೇಲೆ DI ಆಗಿರ್ಲಿ, SFX, VFX ಎಲ್ಲ ಕಡೆ ನನ್ ಕರ್ಕೊಂಡು ಹೋಗ್ತಿದ್ರು. ನಾನ್ ಹೇಳ್ತಿದ್ದೆ, ನನ್ ಏನ್ ಕೆಲ್ಸ, ಅದು ನಿಮ್ ಕೆಲ್ಸ, ನೀವು ಮಾಡಿ ಅಂತ ನಾನು ಹೇಳ್ತಿದ್ದೆ. ಬಟ್ ಇಲ್ಲ ಮೇಡಮ್, ನೀವು ಬರ್ಬೇಕು, ನಿಮ್ಗೂ ಗೊತ್ತಾಗ್ಬೇಕು, ಪ್ರತಿ ಒಂದು ಡಿಪಾರ್ಟ್ಮೆಂಟ್ ನೀವು ತಿಳ್ಕೋಬೇಕು ಅಂತ ಎಲ್ಲ ಡೈರೆಕ್ಟರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆತರ. ಸೊ ನಾನ್ ಬಂದಿದ್ದು ಒಂದು ಆರ್ಟಿಸ್ಟ್ ಆಗಿ, ಪ್ರೊಡ್ಯೂಸರ್ ಆಗಿ ಬದಲಾದೆ. ಪ್ರೊಡ್ಯೂಸರ್ ಜೊತೆಗೆ ಡೈರೆಕ್ಷನ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಎಲ್ಲ ತಿಳ್ಕೊಂಡಿದೀನಿ. ಸೊ ಹಾಗಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್, ಈ ಅವಕಾಶ ಕೊಟ್ಟಿದ್ಕೆ. ಅಮ್ಮ, ಐ ಮಿಸ್ ಯು. ಐ ಹೋಪ್ ನೀವು ಟ್ರೇಲರ್ ಬರ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ ತಾಯಿಗಾರು ಅಲ್ಲಿ ಅಜ್ಜಿ ಇರ್ತಾರೆ, ಸೊ ಅಜ್ಜಿಗ್ ನೋಡ್ಕೋತಾ ಇರ್ತಾರೆ. ಅಲ್ಲಿ ಯಾರಾದ್ರೂ ಒಬ್ರು ಇರ್ಲೇಬೇಕು ಸರ್. ಅದಕ್ಕೆ ಅಮ್ಮ ನನ್ಗೆ ಸ್ಟಾರ್ಟಿಂಗ್ ಮುಹೂರ್ತಕ್ಕೆ ಅಷ್ಟೇ ಬಂದಿದ್ರು, ಅದು ಬಿಟ್ರೆ ಯಾರು ಬಂದಿಲ್ಲ. ಅಣ್ಣ ಬಂದಿದ್ದಾರೆ, ಅತ್ತಿಗೆ ಅಂದ್ರು ಬಂದಿದ್ದಾರೆ ಅಷ್ಟೇ. ಸರ್ ಸಿನಿಮಾ ಕಂಪ್ಲೀಟ್ ಆಗಿದೆ ಸರ್. US ಸರ್ಟಿಫಿಕೇಟ್ ಸಿಕ್ಕಿದೆ, ಸೆನ್ಸರ್ ಆಗ್ಬಿಟ್ಟು ನವೆಂಬರ್ ಅಲ್ಲಿ ರಿಲೀಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇದೀವಿ. ಸೊ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ, ಪ್ರೀತಿ ನಮ್ ಜೊತೆ ಇರ್ಲಿ ಅಂತ ಬೇಡ್ಕೋತೀನಿ. ಸರ್ ನಾನು 1 ಸತಿ ಅಲ್ಲ 2 ಸತಿ ಅಲ್ಲ, ಸಿನಿಮಾನ ಅನೇಕ ಬಾರಿ ನೋಡಿದೀನಿ. ನೋಡಿದಾಗೆಲ್ಲ ನನ್ಗೆ ಎಲ್ಲೂ ಬೋರ್ ಆಗಿಲ್ಲ.
ಕೈಯಲ್ಲಿ ಒಂದು ನಿಮಿಷ ನಾನು ಮೊಬೈಲ್ ಇಡ್ತಿಲ್ಲ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ, ಅದು ತುಂಬಾ ಖುಷಿ ಇದೆ ನನಗೆ. ಯಾಕಂತಂದ್ರೆ ಕೊಟ್ಟಿರೋ ಜವಾಬ್ದಾರಿ, ಒಂದ್ಸತಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಮನೆಯಲ್ಲಿ ಆತರ ಪ್ರೋತ್ಸಾಹ ಮಾಡಿದಾಗ ನನ್ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇತ್ತು, ಈ ಸಿನಿಮಾನ ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಂಡ್ ಹೋಗ್ಬೇಕು ಅಂತ. ಅಂಡ್ ರಾಯಲ್ ಕೃಪೆಯಿಂದ ಅದು ಹಾಗೆ ಆಗಿದೆ. ಅದು ತುಂಬಾ ಖುಷಿ ಇದೆ ನನಗೆ. ಆಮೇಲೆ ತ್ಯಾಗರಾಜ್ ಅವ್ರ ಬಗ್ಗೆ, ನಾನು ಮ್ಯೂಸಿಕ್ ಬಗ್ಗೆ ಮಾತಾಡ್ಬೇಕು. ಮ್ಯೂಸಿಕ್ ನಾನು ಅನ್ಕೊಂಡಿದ್ಕಿಂತನೂ ಎಕ್ಸಲೆಂಟ್ ಆಗಿ ಬಂದಿದೆ ಸರ್, ತುಂಬಾ ಚೆನ್ನಾಗಿ ಬಂದಿದೆ. ಫಸ್ಟ್ ಸ್ಟಾರ್ಟ್ ಆಗಿದಿಂದ ಕ್ಲೈಮ್ಯಾಕ್ಸ್ ವರ್ಗು ಒಂದು ತೂಕ ಇದ್ರೆ, ಕ್ಲೈಮ್ಯಾಕ್ಸ್ ಅಲ್ಲಿ ಇನ್ನೊಂದು ತೂಕ ಇದೆ ಮ್ಯೂಸಿಕ್. ಸೊ ಅಷ್ಟು ಚೆನ್ನಾಗಿ ತ್ಯಾಗರಾಜ್ ಸರ್ ಅವರು ನಮ್ಗೆ ಹಿಂಗೆ ಬೇಕು ಹಾಗೆ ಬೇಕು ಅಂತ ಹೇಳಿದಾಗ ನಮ್ ಜೊತೆ ಹಗಲು ರಾತ್ರಿ ಕುಂತು ಅವ್ರು ನಮ್ ಜೊತೆ ವರ್ಕ್ ಮಾಡಿದ್ದಾರೆ. ಸರ್ ಥ್ಯಾಂಕ್ ಯು. ಆಮೇಲೆ DOP ಸರ್ ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಗೆ ಇಷ್ಟು ಚೆನ್ನಾಗಿ ತೋರಿಸಿದ್ದೀರಾ ಸಿನಿಮಾದಲ್ಲಿ, ಹಾರರ್ ಅನ್ನು ಅಷ್ಟೇ ಚೆನ್ನಾಗಿ ತೋರಿಸಿದ್ದೀರಾ, ನಾರ್ಮಲ್ ಆಗಿ ಇರ್ಬೇಕಾದ್ರೂ ಅಷ್ಟೇ ಚೆನ್ನಾಗಿ ತೋರಿಸಿದ್ದೀರಾ. ಸೊ ಕೆಲವೊಂದು ಬಿಲ್ಡಪ್ ಶಾರ್ಟ್ಸ್ ಇದೆ, ನಾನು ಮನ್ಸಲ್ಲಿ ಕನಸಲ್ಲಿ ಅನ್ಕೊಂಡಿರ್ಲಿಲ್ಲ. ಬಿಲ್ಡಪ್ ಶಾರ್ಟ್ಸ್ ಒಂದ್ ಹುಡುಗಿಗೆ ಒಂದ್ ಲೇಡಿಗೆ ಇಷ್ಟು ಚೆನ್ನಾಗಿ ತೋರಿಸ್ಬೋದಾ ಅಂತ. ಇದು ನಾನು ಹೇಳಿದ್ರೆ ತುಂಬಾ ಎಕ್ಸಾಜರೇಟ್ ಆಗ್ತಿರ್ಬೇಕು, ಬಟ್ ಫೈಟ್ ಅಲ್ಲಿ ಮಾಡ್ಬೇಕಾದಾಗ ಒಂದು ಬೆಂಕಿದು ಒಂದು ಸೀನ್ ಬರುತ್ತೆ, ಬಿಲ್ಡಪ್ ಶಾರ್ಟ್ ಇದೆ, ತುಂಬಾ ಚೆನ್ನಾಗಿದೆ. ನಾನು ನೋಡಿದಾಗ ನನ್ಗೆ ಅನುಷ್ಕಾ ಶೆಟ್ಟಿ ತರ ಅನಿಸ್ತು. ಸೊ ಸರ್ ಆ ಲೆವೆಲ್ ತಗೊಂಡ್ ಬಂದಿದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಆಮೇಲೆ ರಘು ಸರ್ ನಿಮ್ ಕಾಮಿಡಿ ನೀವು ಮಾತಾಡ್ಬೇಕು ಅಂತ ಬಾಯಿ ಹಾಕೊಂಡ್ ನೋಡಿದ್ರೆ ಸಾಕು, ನೀವು ನಗು ಬರೋದು. ಅಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತೀರಾ ನೀವು, ಸಿನಿಮಾದಲ್ಲೂ ಹಾಗೆ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಒಂದು ಫ್ರೆಶ್ ಕಾಮಿಡಿನ ನೀವು ನೋಡ್ಬೋದು ರಘು ಅವ್ರದ್ದು. ಇಷ್ಟು ದಿನ ಈ ಕಾಮಿಡೀಸ್ ಎಲ್ಲ ಸ್ವಲ್ಪ ಮಿಸ್ ಆಗ್ತಿದೆ ಸೊ ಸಿನಿಮಾಗಳಲ್ಲೆಲ್ಲ. ಸೊ ಮತ್ತೆ ಕಮ್ ಬ್ಯಾಕ್ ಆಗೋದು ಅದು ನಮ್ ರಘು ಸರ್ ಇಂದ. ಚೆನ್ನಾಗಿ ಮಾಡಿದ್ದೀರಾ ಸರ್, ಥ್ಯಾಂಕ್ ಯು. ಆಮೇಲೆ ಮಾಂತೇಶ್ ಸರ್ ನೀವು ಬಿಲ್ಡಪ್ ಶಾರ್ಟ್ ನ ನೋಡಿದಾಗೆಲ್ಲ ತುಂಬಾ ನಗ್ತೀವಿ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ನಿರ್ಮಾಪಕರು ಎಲ್ರಿಗೂ ಥ್ಯಾಂಕ್ ಯು. ಇಷ್ಟು ತುಂಬ ಹೃದಯದಿಂದ ಹೇಳೋದನ್ನೇ ಗೊತ್ತಾಗ್ತಿದೆ, ಅವ್ರಿಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ನೀವು ವೇದಿಕೆ ಮೇಲೆ ಇರುವಾಗ್ಲೇನೆ, ಸಾರಿ ಇಂಟರಪ್ಟ್ ಮಾಡಿದ್ರೆ, ನಮ್ಮ ನಾಯಕ ನಟನೆಲ್ಲ ಕರೆದು ಬಿಡ್ತೀನಿ, ಪಂಚ ದಯವಿಟ್ಟು ಬರ್ಬೇಕು. ಕಂಟಿನ್ಯೂ ಮಾಡ್ತೀನಿ. ನಮ್ಮ ನಾಯಕ ನಟ ಪಂಚಿ ಅವರು ಸರ್, ಇವ್ರ ಬಗ್ಗೆ ಫಸ್ಟ್ ನಾವು ನೋಡಿದಾಗ ಐ ಫೈಂಡ್ ಹಿಮ್ ವೆರಿ ಹ್ಯಾಂಡ್ಸಮ್ ಅಂಡ್ ಕ್ಯೂಟ್. ತುಂಬಾ ಚೆನ್ನಾಗಿದ್ದಾರೆ ಸರ್ ನೋಡಕ್ಕೆ. ಮೂವಿಯಲ್ಲೆಲ್ಲ ತುಂಬಾ ನನ್ಗಿಂತಾನು ಮುಗ್ಮುದಾಗಿ ಇವರೇ ಕಾಣಿಸ್ತಾರೆ. ನಾನು ಎಷ್ಟೋ ಸರ್ತಿ ಹೇಳಿದ್ದೀನಿ, ಏನ್ ಸರ್ ನಾನ್ ಮುಗ್ಮುದಾಗಿ ಕಾಣ್ಬೇಕು, ನೀವು ನನ್ಗಿಂತ ಮುಗ್ಮುದಾಗಿ ಕಾಣಿಸ್ತಿರಲ್ಲ, ನನ್ಗೆ ಕಾಂಪ್ಲೆಕ್ಸ್ ಕೊಡ್ತಿರಲ್ಲ ಅಂತ ನಾನು ಹೇಳಿದ್ದೆ. ಸರ್ ಅವ್ರು ಈಗ ಮಾತಾಡ್ತಿದ್ದಾರೆ. ಆಮೇಲೆ ಸರ್ ತುಂಬಾ ವರ್ಕ್ ರಿಲೇಟೆಡ್ ಅಲ್ಲಿ ತುಂಬಾ ಕೋಆಪರೇಟ್ ಮಾಡಿದ್ದಾರೆ ನಮ್ಗೆಲ್ರಿಗೂ. ಥ್ಯಾಂಕ್ ಯು ಸರ್. ನಿಮ್ಮ ಆಕ್ಟಿಂಗ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ತೀವಿ ಎಲ್ಲ, ನಾನ್ ಸುಮಾರು ಸತಿ ನೋಡಿದ್ದೀನಿ ಮೂವಿ ನಮ್ ಡೈರೆಕ್ಟರ್ ಜೊತೆ ಕೂತ್ಕೊಂಡು. ಪ್ರತಿ ಒಂದು ಪಾತ್ರನು ತುಂಬಾ ಅಚ್ಚುಕಟ್ಟಾಗಿ ಎಲ್ಲರೂ ನಿಭಾಯಿಸಿದ್ದಾರೆ ಸರ್. ನೀವು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಡ್ಯಾನಿ ಮಾಸ್ಟರ್ ಬಗ್ಗೆ ಒಂದು ನಾನೇ ಇಂಟರಪ್ಟ್ ಮಾಡ್ತೀನಿ. ಸಾರಿ ಇಲ್ಲ ಕುತ್ಕೊಂಡು ಡ್ಯಾನಿ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವ್ ಫಸ್ಟ್ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಒಂದು ಫೀಮೇಲ್ ಹೀರೋಯಿನ್ ಇಷ್ಟು ಚೆನ್ನಾಗಿ ಆಕ್ಷನ್ ಬಗ್ಗೆ ಹೇಳಿದೀರಾ ಫೈಟ್ ರಿಲೇಟೆಡ್ ಅಲ್ಲಿ. ಥ್ಯಾಂಕ್ ಯು ಸರ್. ನಾನ್ ಕನ್ಸನ್ನು ನಾನೇ ಅನ್ಕೊಂಡಿರಲಿಲ್ಲ ನಾನು ಫೈಟ್ ಮಾಡಬಲ್ಲೆ ಅಂತ. ದಟ್ ಆಲ್ಸೋ ಕ್ರೆಡಿಟ್ ಗೋಸ್ ಟು ಫಸ್ಟ್ ನವೀನ್ ಸರ್ ನ, ದೆನ್ ನೀವೇ ಸರ್ ನೆಕ್ಸ್ಟ್. ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದೀರಾ. ಅಂಡ್ ಸೆಟ್ ಅಲ್ಲೂ ಹಾಗೆ ಫೈಟ್ ಟೈಮ್ ಅಲ್ಲಿ ತುಂಬಾ ಪ್ರಿಕಾಷನ್ಸ್ ಎಲ್ಲ ತಗೊಂಡು ಎಲ್ಲ ಚೆನ್ನಾಗಿ ನೋಡ್ಕೊಂಡು ಫೈಟರ್ಸ್ ನ ಥ್ಯಾಂಕ್ ಯು ಅಂತ ಹೇಳ್ಬೇಕು ಸರ್. ಅವ್ರು ತುಂಬಾ ಕೋಆಪರೇಟ್ ಮಾಡಿದ್ರು ಎಲ್ರು. ಸೊ ಥ್ಯಾಂಕ್ ಯು ಸರ್. ನಮ್ ದೀಪು ಸರ್ ಎಡಿಟರ್ ಸರ್, ನಾನು ತುಂಬಾ ಟಾರ್ಚರ್ ಕೊಟ್ಟಿದ್ದೀನಿ ಸರ್.
ಯಾಕಂತಂದ್ರೆ ಎಲ್ಲ ಪ್ರತಿಯೊಂದು ಕೆಲಸ ಸ್ಟಾರ್ಟ್ ಆಗ್ಬೇಕು ಅಂತಂದ್ರೆ ಫಸ್ಟ್ ಎಡಿಟರ್ ಹತ್ರ ಹೋಗ್ಬಿಟ್ಟು ಎಡಿಟಿಂಗ್ ಸ್ಟಾರ್ಟ್ ಆಗಿದ್ರೇನೆ ಬೇರೆ ಎಲ್ಲಾ ಕಡೆ ನಾವು ಸರ್ಕ್ಯುಲೇಟ್ ಮಾಡ್ಬೋದು. ಸೊ ಹಾಗಾಗಿ ನಿಮ್ಗೆ ನಾನು ತುಂಬಾ ತಲೆ ತಿಂದಿದ್ದೀನಿ, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ. ಅಂಡ್ ನಿಮ್ ಕೆಲಸ ತುಂಬಾ ಚೆನ್ನಾಗಿ ಬಂದಿದೆ. ಎಡಿಟರ್ ನಮ್ ದೀಪಕ್ ಅವರು ಎಡಿಟಿಂಗ್ ವೈಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡಿದಾಗ ಸಿನಿಮಾ ನಿಮ್ಗೆ ಗೊತ್ತಾಗುತ್ತೆ ನಾನು ಏನೆಲ್ಲ ಪ್ರತಿಯೊಬ್ಬ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತಿದ್ದೀನಲ್ಲ. ಸೊ ನಿಮ್ಗೆ ಸಿನಿಮಾ ನೋಡಿದಾಗ ನಮ್ ಮಾತು ಬಹುಶಃ ನೆನಪಾಗಬಹುದು. ಓಕೆ, ನಾನು ಹೇಳಿದ ಅಂಬಾಲಿ ಭಾರತಿ ಹೇಳಿರೋ ಮಾತನ್ನ ನಿಜ ಆಗಿದೆ ಅಂತ. ಸೊ ನಿಮ್ ಪ್ರೋತ್ಸಾಹ ಸದಾ ಇರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನಿಮ್ ಬಗ್ಗೆ ಒಂದು ಮಾತು ಸರ್. ಸಾರಿ, ತುಂಬಾ ಮಾತಾಡ್ತಾ ಇದ್ದೀನಿ. ಆಕ್ಚುಲಿ 2 ವರ್ಷದಿಂದ ಇಟ್ಕೊಂಡಿದ್ದೆ ಹೊಟ್ಟೆ ಮಾತುಗಳೆಲ್ಲ ಇವತ್ತು ಎಲ್ಲ ಹೇಳ್ತಾ ಇದ್ದೀನಿ. ಸರ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ಅಂಡ್ ಯು ಆರ್ ಮೈ ಇನ್ಸ್ಪಿರೇಷನ್. ಯಾವ ಸರಿ ಹೇಳ್ತಿದ್ರ ಅಂತ ಹೆಸರು? ಸರ್, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯರ್ಸ್. ನಿಮ್ಮ ಕೆಲಸ ತುಂಬಾ ಅಡ್ಮೈರ್ ಮಾಡ್ತೀನಿ ಸರ್. ನಿಮ್ಮ ಕಾಮಿಡಿ ಟೈಮಿಂಗ್ ಆಗ್ಲಿ, ಆಮೇಲೆ ಇಷ್ಟು ವರ್ಷ ನೀವು ಕೆಲಸ ಮಾಡ್ಕೊಂಡು ಬಂದಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಸರ್. ಯು ಆರ್ ಅ ಜೆಮ್ ಆಫ್ ಅ ಪರ್ಸನ್ ನಮ್ಮ ಇಂಡಸ್ಟ್ರಿಗೆ. ಸದಾ ನೀವು ಚೆನ್ನಾಗಿರಿ, ಹೀಗೆ ಚೆನ್ನಾಗಿರಿ, ಸುಖವಾಗಿರಿ ಸರ್, ಆರೋಗ್ಯವಾಗಿರಿ. ಅಂಡ್ ಇನ್ನೂ ಮನೋರಂಜನೆ ಮಾಡಿ ಸರ್. ನಿಮ್ ಜೊತೆ ಕೆಲಸ ಮಾಡ್ಬೇಕು ಅಂತ ನನ್ ತುಂಬಾ ಆಸೆ ಇದೆ. ಐ ಹೋಪ್ ನವೀನ್ ಸರ್ ನೋಡ್ಕೊಳ್ಳಿ. ಇಲ್ಲೇ ಕ್ರಾಸ್ ಪ್ರಮೋಷನ್ ಅಂತ ಆಮೇಲೆ ಅವರು ಎಷ್ಟು ಚಂದ ಕನ್ನಡದಲ್ಲಿ ಎಷ್ಟು ಸಾಫ್ಟ್ ಸ್ಪೋಕನ್ ತರ ಕೇಳ್ತಾರೆ ಅಂದ್ರೆ ನಾವು ಅಫೆಂಡ್ ಆಗೋದು ಇಲ್ಲ. ಅದೇ ಸರ್, ಪ್ಲಾನಿಂಗ್ ನಡೀತಾ ಇದೆ. ನಾನ್ ಮಾತಾಡಿದ ಒಂದ್ ನಿಮಿಷ ಸರ್ ಒಂದು ಕ್ವಶನ್ ಕೇಳ್ತಿದ್ದೀನಿ, ಕೇಳಿ ಸರ್. ಹಾ ಸರ್. ಸರ್ ಯಾವುದೇ ಒಂದು ಇದು ಸರ್ ಇದು ಪುತ್ರ ನಾನು ಹೇಳ್ಬೋದು ಸರ್, ಹೇಳ್ತೀನಿ. ಯಾವುದೇ ಒಂದು ಸ್ಟಾರ್ ನ ಅಪ್ರೋಚ್ ಮಾಡ್ಬೇಕು ಅಂದ್ರೆ, ಸ್ಟಾರ್ ಆಕ್ಟರ್ ನ ಅಪ್ರೋಚ್ ಮಾಡ್ಬೇಕು ಅಂದ್ರೆ ನಾವ್ ಏನು ಅಂತ ಫಸ್ಟ್ ಪ್ರೂವ್ ಮಾಡ್ಕೋಬೇಕು. ನಾವು ಪ್ರೂವ್ ಮಾಡ್ಕೊಂಡಿದ್ಮೇಲೆ ಅವ್ರಿಗೂ ನಂಬಿಕೆ ಬರುತ್ತೆ, ಓಕೆ ಹೌದು ಇವ್ರು ಮಾಡಿದ್ದಾರೆ ಅಂತ. ಸೊ ನಮ್ದು ಪ್ರಯತ್ನ ಇಷ್ಟೇ ಸರ್. ನಾವು ಫಸ್ಟ್ ನಾವ್ ಏನು ಅಂತ ಪ್ರೂವ್ ಮಾಡ್ಕೋಬೇಕು. ಆಮೇಲೆ ಸರ್ ಐ ಆಮ್ ವೇಟಿಂಗ್ ಫಾರ್ ಸರ್. ಥ್ಯಾಂಕ್ ಯು ಸರ್. ಸೊ ಥ್ಯಾಂಕ್ ಯು. ತುಂಬಾ ಒಳ್ಳೇದಾಗಿದೆ ನಿಮ್ಗೆ. ಆ ಖುಷಿ ಗೊತ್ತಾಗ್ತಿದೆ, ಸ್ಯಾಟಿಸ್ಫ್ಯಾಕ್ಷನ್ ಗೊತ್ತಾಗ್ತಾ ಇದೆ. ಪಂಚಿ, ನಿಮ್ ಪೂರ್ತಿ ಹೆಸರು ಹೇಳಿ? ಪಂಚಾಕ್ಷರಿ ಅಂತ. ಅದ್ ನೋಡಿ ಸರ್, ಪಂಚಾಕ್ಷರಿ ಅಂತ. ಅದು ಪಂಚಿ ಅಂತ ಮಾಡ್ಕೊಳ್ತಾರೆ. ಅವ್ರು ಹೇಳ್ದಂಗೆ ಹ್ಯಾಂಡ್ಸಮ್ ಆಗಿದ್ದಾರೆ, ಕ್ಯೂಟ್ ಆಗಿದ್ದಾರೆ ಅಂತ ಹೆಸರು ಅದಕ್ಕೆ ಸೂಟ್ ಆಗೋ ತರ ಇಟ್ಕೊಂಡಿದ್ದಾರೆ ಅವ್ರು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಬಂದವರಿಗೆ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಶರಣ್ ಸರ್, ನಿಮ್ಮ ಒಂದು ಆಗಮನ ನಮಗೂ ಮತ್ತು ನಮ್ಮ ತಂಡಕ್ಕೂ ತುಂಬಾನೇ ಖುಷಿ ಕೊಟ್ಟಿದೆ ಸರ್. ಸೀರಿಯಸ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ದೊಡ್ಡದಾದ ಕಳೆ ಬಂದಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಿಮ್ ಬಗ್ಗೆ ಹೇಳೋಷ್ಟು ನಾನು ದೊಡ್ಡ ವ್ಯಕ್ತಿ ಅಲ್ಲ ಸರ್, ಸೀರಿಯಸ್ಲಿ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನಿಮ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವ್ರು ನಾವು. ಸೊ ನಿಜವಾಗ್ಲೂ ನೀವು ನಮ್ಗೆ ಒಂದು ಸ್ಫೂರ್ತಿ ಮತ್ತು ಪ್ರೇರಣೆ ಸರ್. ಶರಣ್ ಸರ್ ಅಂತಹ ಮೇಲಿಂದ ಅಥವಾ ನಮ್ಮಂತ ಹೊಸ ತಂಡಕ್ಕೆ ಸಪೋರ್ಟ್ ಮಾಡ್ತಾರಂದ್ರೆ ಸೀರಿಯಸ್ಲಿ ನಮ್ಗೆ ಅದು ಮುಂದಕ್ಕೆ ಅದೊಂದು ಧೈರ್ಯ ಸಿಕ್ಕಿದಾಗ ಹಾಗೆ. ಸೊ ಸೀರಿಯಸ್ಲಿ ಸರ್, ಆ ಒಂದು ಜವಾಬ್ದಾರಿಯನ್ನು ನೀವು ಫುಲ್ಫಿಲ್ ಮಾಡಿದೀರಾ. ಇನ್ನೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಿಮ್ಗೆ ನಾನು ಫಸ್ಟ್ ಟೈಮ್ ಶ್ರೀನಗರ್ ಕಿಟ್ಟಿ ಟ್ರೈಲರ್ ರಿಲೀಸ್ ಇವೆಂಟ್ ಅಲ್ಲಿ ಗೌಳಿ ಸಿನಿಮಾ ಟ್ರೈಲರ್ ರಿಸಲ್ಟ್ ಅಲ್ಲಿ ಸಿಕ್ಕಿದೆ ಸರ್. ನಾನು ಹಾಯ್ ಅಂತ ಹೇಳಿ ಹ್ಯಾಂಡ್ ಶೇಕ್ ಮಾಡಿದ್ದೆ. ಸೊ ತುಂಬಾ ಜನ ನೀವು ಅವತ್ತು ಗಮನಿಸಿಲ್ಲ ನನಗೆ. ಸೊ ನಾನು ಊಹಿಸಿರ್ಲಿಲ್ಲ ಕನ್ಸ್ ಮನ್ಸಲ್ಲೂ ನೀವು ನಮ್ಮ ಒಂದು ಇವೆಂಟ್ಗೂ ಬಂದು ನಮ್ಮನ್ನ ಸಪೋರ್ಟ್ ಮಾಡ್ತೀರಾ ಅಂತ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಂದು ನೀವು ಸರಸ್ವತಿ ಪುತ್ರ ಅಂತ ಹೇಳಿ ತಪ್ಪಾಗಿತ್ತು ಸರ್. ನೀವು ನಿಮ್ ಫ್ಯಾಮಿಲಿ ಒಂದು ಸರಸ್ವತಿ ಕಡೆ ನಿಮಗೆ ಎತ್ತಿ ಕಾಣುತ್ತೆ ಸರ್. ನಮ್ ಟೀಮ್ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನನ್ನ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ. ನನ್ನ ಹೆಸರು ಪಂಚಿ. ಮೂಲತಃ ಥಿಯೇಟರ್ ಬ್ಯಾಕ್ ಗ್ರೌಂಡ್. NSD ಡೈರೆಕ್ಟರ್ ಬಸವಲಿಂಗಯ್ಯ ಹತ್ರ ವರ್ಕ್ ಮಾಡಿದ್ದೀನಿ. ಸುಮಾರು 77 ಶೋಗಳಲ್ಲಿ ವರ್ಕ್ ಮಾಡಿದ್ದೀನಿ. ಪ್ಲಸ್ DD ನಾಟಕಗಳೆಲ್ಲ ಮಾಡಿದ್ದೀನಿ. ಅದರಲ್ಲಿ ಮುಖ್ಯವಾದದ್ದು ದೃಶ್ಯ, ದೋಣಿ, ಬೆರಳಿಗೆ ಕೊರಳ್, ಆಮೇಲೆ ಬಹು ಮುಖ್ಯವಾದದ್ದು ಕುವೆಂಪು ಅವರ ಕಾದಂಬರಿ ಆಧಾರಿತ ಮಲೆಗಳಲ್ಲಿ ಮದುಮಗಳು ಅನ್ನೋದು ನಾಯಕ ಪಾತ್ರದಲ್ಲಿ ಮಾಡಿದ್ದೀನಿ ಸರ್. ಅಲ್ಲಿಂದ ನನ್ನ ಜೀವನ ಬದಲಾವಣೆ ಆಗುತ್ತೆ ಅಲ್ಲಿಂದ. ಸೊ ರಂಗಿ ಮರಂಗಿ ಡೈರೆಕ್ಟರ್ ಮಲ್ಲಿಕಾರ್ಜುನ್ ಸರ್ ಒಂದ್ ಚಿಕ್ಕದಾಗಿರೋ ಒಂದು ಕ್ಯಾರೆಕ್ಟರ್ ಇದೆಯಪ್ಪ ಬಂದ್ಬಿಟ್ಟು ಮಾಡು ಅಂತ ಹೇಳಿದ್ರು.
ಸೊ ನನ್ನ ಪರ್ಫಾರ್ಮೆನ್ಸ್ ನೋಡಿ ಮೇನ್ ಲೀಡ್ ಆಗಿ ನನಗೆ ಸಿನಿಮಾ ಸಿಕ್ತು. ಸೊ ಅಲ್ಲಿಂದ ನನ್ನ ಮೊದಲನೇ ಸಿನಿಮಾ ರಂಗಿ ಬಿರಂಗಿ, ಎರಡನೇ ಸಿನಿಮಾ ಇದೇ ಅಂತರಂಗ ಶುದ್ಧಿ, ಮೂರನೇ ಸಿನಿಮಾ ಕ್ರಶ್ ಮೊನ್ನೆ ಫೆಬ್ರವರಿ 2ಗೆ ರಿಲೀಸ್ ಆಯ್ತು. ಮತ್ತೆ ಸತತ ಪ್ರಯತ್ನ ಮತ್ತೆ ಶ್ರಮ ಹಾಕಿ 4ನೇ ಸಿನಿಮಾ ಜೊತೆಗೆ ಈಗ ಮತ್ತೆ ನಾನಿನ್ನೇ ಬಿಡಲಾರ ಮುಖಾಂತರ ನಿಮ್ ಮುಂದೆ ಬಂದಿದ್ದೀನಿ. ಎಸ್, ನವೀನ್ ಒಂದ್ 5 ಮಿನಿಟ್ಸ್ ಫಸ್ಟ್ ಅಂತ ನವೀನ್, ಪ್ರವೀಣ್ ಮತ್ತೆ ಡೈರೆಕ್ಟರ್ ಸಹೋದರ ಥ್ರೂ ನವೀನ್ ಸರ್ ಪರಿಚಯ ಆಗ್ತಾರೆ. ಅವರು ಫಸ್ಟ್ ಟೈಮ್ ತೆರೆಗೆ ಮೇಲೆ ಅದು ಹೇಗೆ 2.5 or 3 hours ಸಿನಿಮಾ ಬರುತ್ತಲ್ವ, ಆ ತರ ನನಗೆ ಕಣ್ಣು ಕಟ್ಟುವಾಗಿ ಸಿನಿಮಾ ಬಗ್ಗೆ ವಿವರಿಸ್ತಾರೆ. ಅವರಲ್ಲಿರುವಂತ ಆತ್ಮವಿಶ್ವಾಸ ಮತ್ತೆ ಅವರ ಅದು ಆ ಶೈಲಿ ನನಗೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಅಲ್ಲಿಂದ ಮೂವ್ ಆಗ್ತೀವಿ. ಫಸ್ಟ್ ಡೆಬ್ಯೂ ಸಿನಿಮಾ ಇರೋದ್ರಿಂದ ಇನ್ನೂ ಒಂದು ಕೊರತೆ ಇರುತ್ತೆ ಅಂತ ನನ್ಗೆ ಫೀಲ್ ಇತ್ತು, ಬಟ್ ಸೀರಿಯಸ್ಲಿ ಇಲ್ಲ, ಪಕ್ಕಾ ಪ್ಲಾನ್ ಆಗಿ ಪಕ್ಕಾ ಪ್ರಿಪೇರ್ ಆಗಿ ಬಂದಿದ್ರು. ಸೊ ಈ ಒಂದು ಅದ್ಭುತವಾದ ತುಣುಕುದಲ್ಲಿ ಕಾಣಿಸ್ತಾ ಇದೆ. ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸೆಟ್ ಅಲ್ಲೂ ಕೂಡ ತುಂಬಾ ಕೂಲ್ ಕಾಮ್ ಆಗಿರುವಂತ ಪರ್ಸನ್, ನಮ್ಮ ಹಾಡೆಲ್ಲ ಆಡ್ಕೊಂಡು, ಆಮೇಲೆ ಟೆಕ್ನಿಷಿಯನ್ಸ್ ಜೊತೆ ತುಂಬಾ ಲವಲವಿಕೆ ಆಗಿರೋರು, ಅದು ಒಂದು ಒಳ್ಳೆ ಪರ್ಸನಾಲಿಟಿ. ಆಲ್ ದಿ ಬೆಸ್ಟ್ ಬ್ರದರ್ ಅಂಡ್ ಶುಭಾಶಯಗಳು. ನಿಮ್ಮ ಫಸ್ಟ್ ಡೆಬ್ಯೂ ಸಿನಿಮಾದ ಒಂದು ತುಣುಕು ಬಂದಿದೆ. ಇನ್ನ ಬರುವಂತ ಎಲ್ಲ ಸಿನಿಮಾಗಳಿಗೂ ನಿಮ್ಗೆ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊಂತೀನಿ. ಅಂಡ್ ನಿಮ್ಗೆ ಬೆನ್ನೆಲುಬಾಗಿ ನಿಂತಂತ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಅಂಬಾಲಿ ಅವರು, ಈ ಕಡೆ ಆಕ್ಟಿಂಗ್ ಜೊತೆಗೆ ಬೀಯಿಂಗ್ ಎ ಪ್ರೊಡ್ಯೂಸರ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ವರ್ಕ್ ಮಾಡಿ ಅದು ಕಾರ್ಯನಿರ್ವಹಿಸಿ ಚೆನ್ನಾಗಿ ನಿಭಾಯಿಸಿದ್ದಾರೆ ಮೇಡಮ್. ಸೀರಿಯಸ್ಲಿ ಗ್ರೇಟ್ ಆಫ್ ಯು ಮೇಡಮ್. ಅಂಡ್ ಅವರ ಒಂದು ಫೈಟ್ ಮತ್ತೆ ಅವರ ಭಯಾನಕ ದೃಶ್ಯಗಳ ಮುಖಾಂತರ ಗಮನ ಸೆಳ್ತೀರಾ ಫಾರ್ ಶ್ಯೂರ್. ಅಂಡ್ ನಿಮ್ಮ ಒಂದು KOB ಪ್ರೊಡಕ್ಷನ್ಸ್, ಕಮಲಮ್ಮ ಭಾರತೀಯ ಪ್ರೊಡಕ್ಷನ್ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಮೇಡಮ್, ಒಂದು ಬ್ರ್ಯಾಂಡ್ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇದಕ್ಕೆ ತ್ಯಾಗರಾಜ್ ಸರ್ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದೀರಾ ಸರ್, ಎದೆ ನಡಗಿಸಾಕ್ಬಿಡುತ್ತೆ ಸರ್, ಅಷ್ಟು ಚೆನ್ನಾಗಿದೆ ನಿಮ್ಮ BGM ವರ್ಕು. ಆಮೇಲೆ ಒಂದು ಗುರುರಾಯರ ಸಾಂಗ್ ಅನ್ನು ಮಾಡಿದ್ದಾರೆ ಸರ್, ಅದು ಹಿಟ್ ಆಗಿರೋದ್ರಲ್ಲಿ ಡೌಟೇ ಇಲ್ಲ ಸರ್. ನಿಮ್ಮ ಒಂದು ಕೊಡುಗೆ ಈ ಸಿನಿಮಾಗೆ ತುಂಬಾನೇ ಚೆನ್ನಾಗಿದೆ ಸರ್, ಥ್ಯಾಂಕ್ ಯು ಸೋ ಮಚ್ ಎಂದು ಕೂಡ. ಅಂಡ್ DOP ವೀರಜ್ ಜಿ, ಒಳ್ಳೆ ಫ್ರೇಮ್ ಸೆನ್ಸ್ ಮತ್ತೆ ತುಂಬಾ ತಾಳ್ಮೆ ಇರುವಂತ ಮನುಷ್ಯ. ಅವ್ರ ಕೆಲಸ ನಾನೇನ್ ಹೇಳ್ಬೇಕಾದ್ರೆ ಇಲ್ಲೇ ಕಾಣಿಸ್ತಾ ಇದೆ. ಅದರಿಂದ ನಿಮಗೂ ಕೂಡ ಆಲ್ ದಿ ಬೆಸ್ಟ್, ಕಂಗ್ರಾಚುಲೇಷನ್ಸ್. ಅಂಡ್ ಸಂಕಲನ ದೀಪಗೌಡರು, ಅವರ ವರ್ಕ್ ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಎಸ್ ಸರ್, ಬಂದೆ ಸರ್ ಅಲ್ಲಿಗೆ ಬಂದೆ. ಎಸ್ ಸರ್. ಆಮೇಲೆ ಕೊನೆಗೆ ಪಾತ್ರದ ಬಗ್ಗೆ ಹೇಳ್ಬೇಕು. ಕತೆ ಬಗ್ಗೆ ನಾನು ಅಷ್ಟೇ ಹೇಳಲ್ಲ, ಒಂದೇಳೆ ಬಿಟ್ಕೊಟ್ರೆ ಕತೆ ಇದಾಗುತ್ತೆ. ಸೊ ಪಾತ್ರದ ಬಗ್ಗೆ ಒಬ್ಬ MBA ಸ್ಟೂಡೆಂಟ್, ಒಬ್ಬ ಜೆಂಟಲ್ ಮ್ಯಾನ್, ಅವನು ಒಂದು ಓನ್ ಬಿಸ್ನೆಸ್ ಇಟ್ಕೊಂಡು ಅವ್ರ ಫ್ರೆಂಡ್ಸ್ ಜೊತೆ ಒಂದು ಈವೆಂಟ್ ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತಾನೆ. ಆ ಒಂದ್ ಟೈಮ್ ಅಲ್ಲಿ ಈವೆಂಟ್ ಮುಗಿಸಿಕೊಂಡು ಬರುವಾಗ ಅಪರಿಚಿತವಾಗಿ ಒಬ್ಬ ವ್ಯಕ್ತಿ ಸಿಕ್ಕಾಗ, ಆ ವ್ಯಕ್ತಿ ಯಾರು, ಎಲ್ಲಿಂದ ಬಂದ್ರು, ಯಾಕೆ ಹೀಗಾದ್ರು, ಅವ್ರ ಬಗ್ಗೆ ತಿಳ್ಕೊಳ್ಳೋಕೆ ಒಂದು ಜರ್ನಿ ಮಾಡ್ತಾನೆ ಸರ್. ಅದು ಎಲ್ಲಿ ಹೋಗಿ ತಲುಪುತ್ತೆ ಅನ್ನೋದೇ ನನ್ನ ಜರ್ನಿ, ಅಂದ್ರೆ ನನ್ನ ಕ್ಯಾರೆಕ್ಟರ್ ವಿವರಿಸುತ್ತೆ. ಸೊ ಅದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಕೊನೆಯದಾಗಿ ನಾನು ಕ್ರಶ್ ಪ್ರೆಸ್ ಮೀಟ್ ಅಲ್ಲೂ ನಾನು ಇದನ್ನ ಪ್ರಸ್ತಾಪಿಸಿದ್ದೆ ಮೀಡಿಯಾದವ್ರಿಗೆ, ನಿಮ್ಮಿಂದಲೇ ನಾವಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಸೊ ದಯವಿಟ್ಟು ನಮ್ಮ ಸಿನಿಮಾನ ಆದಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ ಮಾಡ್ಕೊಡಿ ಅಂತ ಕೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಶರಣ್ ಸರ್, ನಮ್ಮ ಟೀಸರ್ ಲಾಂಚ್ ಮಾಡ್ಕೊಟ್ಟು ನಮ್ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಅಂತ ತುಂಬಾ 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 ಧನ್ಯವಾದ ಹೇಳ್ತೀನಿ. ಹೋಲ್ಸೇಲ್ ಆಗಿ ಮೇಡಮ್ ಎಲ್ರಿಗೂ, ನಮ್ಮ ಟೀಮ್ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬಿಟ್ಟಿದ್ದಾರೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ನಾನು ಮುಖ್ಯವಾಗಿ ನನ್ನ ನಂಬಿ ನನಗೆ ಅವಕಾಶ ಕೊಟ್ಟಂತಹ ನಮ್ಮ ನಿರ್ಮಾಪಕರು ಭಾರತಿ ಬಾಳಿ ಮೇಡಮ್ಗೆ ನಾನು ತುಂಬಾ 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 ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಅವ್ರ ಜಾಗದಲ್ಲಿ ನಿಂತ್ಕೊಂಡು, ಅವ್ರ ಊರಲ್ಲಿದ್ರು ಕೂಡ ಅವರು ಬೆಂಗಳೂರಿಗೆ ಬಂದು ಅದನ್ನೆಲ್ಲ ನೋಡ್ಕೊಳಕ್ ಆಗ್ತಿರ್ಲಿಲ್ಲ. ಅವ್ರ ಜಾಗದಲ್ಲಿ ನಿಂತ್ಕೊಂಡು ಅವ್ರ ಮಗಳು ನಮ್ಮ ನಾಯಕಿ ಅಂಬಾಲಿ ಅವರು ಈ ಕಡೆ ಪ್ರೊಡ್ಯೂಸರ್ ಆಗಿ ಅವ್ರ ಜವಾಬ್ದಾರಿಗಳನ್ನ ತಗೊಂಡು, ಮತ್ತೆ ಈ ಕಡೆ ಹೀರೋಯಿನ್ ಆಗಿ ಕೂಡ ಆಕ್ಟ್ ಮಾಡ್ಕೊಂಡು, ಎರಡೂ ಜವಾಬ್ದಾರಿಗಳನ್ನ ಈಕ್ವಲ್ ಆಗಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಸಿನಿಮಾ ಎಲ್ಲೂ ಯಾವ್ದ್ರಲ್ಲೂ ಕೂಡ ಏನೇನು ಶಾರ್ಟೇಜ್ ಆಗದಿರೋ ರೀತಿ ಅಥವಾ ನಮ್ಗೆ ಕ್ವಾಲಿಟಿಯಲ್ಲಿ ಎಲ್ಲೂ ನಮ್ ಕಾಂಪ್ರಮೈಸ್ ಆಗದಿರೋ ರೀತಿ ಸಿನಿಮಾಗೆ ಏನ್ ಬೇಕು ಎಲ್ಲ ಪ್ರತಿಯೊಂದು ಅವ್ರು ಮಾಡ್ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ನನ್ನ ಮುಖ್ಯವಾಗಿ ನಮ್ಮ ಅಣ್ಣ ಡಾಕ್ಟರ್ ಪ್ರಸನ್ನ ಕುಮಾರ್ GS ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಸಿನಿಮಾ ವಿಷಯವಾಗಿ ಬರೋದಾದ್ರೆ, ನಾನಿನ್ನ ಬಿಡಲಾರೆ 1979 ಅಲ್ಲಿ ಸಿನಿಮಾ ರಿಲೀಸ್ ಆಗಿ ಎಲ್ರಿಗೂ ಗೊತ್ತಿರೋ ತರ ಅನಂತ್ ನಾಗು ಸರ್ ಮತ್ತೆ ಲಕ್ಷ್ಮಿ ಮೇಡಮ್ ಮುಖ್ಯ ಭೂಮಿಕೆಯಲ್ಲಿ ರಿಲೀಸ್ ಆಗಿ ಎಲ್ಲ ಸಿಕ್ಕಾಪಟ್ಟೆ ಹಿಟ್ ಆಗಿರುವಂತ ಸಿನಿಮಾ.
ಅದೇ ಟೈಟ್ಲ್ ಯಾಕೆ ಇಟ್ಟಿದೀವಿ ಅಂತಂದ್ರೆ ಆಕ್ಚುಲಿ ಫಸ್ಟ್ ನಾನು ಸ್ಕ್ರಿಪ್ಟ್ ಮಾಡಿದಾಗ ನಾನಿನ ಬಿಡರೆ ಟೈಟ್ಲ್ ಇಡ್ಬೇಕು ಅಂತ ಇರ್ಲಿಲ್ಲ. ಬೇರೆ ಯಾವ್ದೋ ಟೈಟ್ಲ್ ಇತ್ತು, 2-3 ಟೈಟ್ಲ್ಗಳನ್ನ ನಾವು ಇಟ್ಕೊಂಡು ಎಲ್ಲ ಸ್ಕ್ರಿಪ್ಟ್ ಟೈಮ್ ಅಲ್ಲಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಂದ್ ಟೈಟ್ಲ್ ಚೇಂಬರ್ ರಿಜಿಸ್ಟರ್ ಕೂಡ ಮಾಡಿಸಿದ್ದೆ ನಾನು. ಆಮೇಲೆ ಸ್ವಲ್ಪ ಟೈಟ್ಲ್ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮಾಡ್ತಾ ಏನೋ ಬೇರೆ ಚೇಂಜಸ್ ಏನೋ ಬೇಕು, ನಮ್ ಸ್ಕ್ರಿಪ್ಟ್ ಏನೋ ಬೇರೆ ತರ ಹೋಗ್ತಾ ಇದೆ, ಇದಕ್ಕೆ ತಕ್ಕನಾಗಿ ಏನೋ ಟೈಟ್ಲ್ ಬೇಕು ಅಂತ ಎಲ್ಲ ನಾವು ಸರ್ಚ್ ಮಾಡ್ತಿರೋ ಟೈಮ್ ಅಲ್ಲಿ ನಮ್ ಟೀಮ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿದೆ. ಅವಾಗ ಒಂದು ನಾನಿನ ಬಿಡಲಾರೆ ಟೈಟ್ಲ್ ಇಟ್ರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಡಿಸ್ಕಸ್ ಮಾಡಿದ್ವಿ ನಮ್ ಟೀಮ್. ಯಾಕಂದ್ರೆ ಇದು ತುಂಬಾ ಜವಾಬ್ದಾರಿ ಇಟ್ಕೊಂಡು ಮಾಡ್ಬೇಕಾಗಿರುತ್ತೆ. ಆ ಟೈಟ್ಲೇ ತುಂಬಾ ವೆಯ್ಟೇಜ್ ಇರತಕ್ಕಂತ ಟೈಟ್ಲು. ಅದು ನಾವೇನೋ ಹೊಸಬ್ರಾಗಿ ಇಟ್ಬಿಟ್ಟು ಆಮೇಲೆ ಫಸ್ಟ್ ಒಂದು ಕ್ಲಾರಿಫಿಕೇಶನ್ ಮಾಡಕ್ ಇಷ್ಟಪಡ್ತೀನಿ. ಯಾವ್ದೇ ಪ್ರಮೋಷನ್ ಗಿಮಿಕ್ ಆಗ್ಲಿ ಅಥವಾ ಏನೋ ನಾನಿನ ಟೈಟ್ಲ್ ಇಟ್ಕೊಂಡ್ಬಿಟ್ರೆ ಒಂದೇನೋ ನಾವು ನಮ್ಮ ಜನ ಗುರುತಿಸ್ತಾರೆ ಅಥವಾ ಥಿಯೇಟರ್ ಬಂದ್ಬಿಡ್ತಾರೆ, ಖಂಡಿತವಾಗ್ಲೂ ಆ ಉದ್ದೇಶ ಇಟ್ಕೊಂಡು ಈ ಟೈಟ್ಲ್ ಇಟ್ಟಿಲ್ಲ. ಯಾಕಂದ್ರೆ ನಾಳೆ ದಿನ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದ್ಮೇಲೆ ನೋಡಿದವರು ಪ್ರೇಕ್ಷಕರು ಯಾರು ಸಿನಿಮಾ ನೋಡಿದ್ರು ಕೂಡ ಓಕೆ ಇವರು ಈ ಸಿನಿಮಾಗೆ ಇದೇ ಸೂಕ್ತವಾದ ಟೈಟಲ್ ನಾನಿನ್ನ ಬಿಡರಲ್ಲಿ ಕರೆಕ್ಟ್ ಆಗಿ ಸೂಟ್ ಆಗಿದೆ ಈ ಟೈಟ್ಲಿಗೆ, ಈ ಕತೆಗೆ ತಕ್ಕ ಈ ಟೈಟ್ಲ್ ಇಟ್ಟಿದ್ದಾರೆ ಅಂತ ಖಂಡಿತವಾಗ್ಲೂ ಅವ್ರ ಅನ್ಸೋದ್ರಲ್ಲಿ 2 ಮಾತಿಲ್ಲ. ಅದಂತೂ ನಾನು ಭರವಸೆ ಕೊಡ್ತೀನಿ. ಮತ್ತೆ ಇನ್ನೊಂದೇನಂತಂದ್ರೆ ಈಗ ಆಲ್ರೆಡಿ ಸಿನಿಮಾ ಸೆನ್ಸರ್ ಆಗಿದೆ, ಸಿನಿಮಾ ರಿಲೀಸ್ ರೆಡಿ ಇದೆ. ನಾವ್ ಇಲ್ಲಿವರೆಗೂ ಯಾವ್ದು ಪ್ರೆಸ್ ಮೀಟ್ ಆಗ್ಲಿ ಯಾವ್ದೋ ಇವೆಂಟ್ ಆಗ್ಲಿ ನಾವು ಮಾಡಿಲ್ಲ. ಯಾಕಂದ್ರೆ ಕೆಲವು ಸಿನಿಮಾಗಳು ಎಷ್ಟೋ ಮಾಡ್ತೀವಿ, ಮಧ್ಯದಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಏನೋ ಮಧ್ಯದಲ್ಲಿ ಗ್ಯಾಪ್ ಆಗುತ್ತೆ, ಸುಮ್ನೆ ಪ್ರೆಸ್ ಮೀಟ್ ಮಾಡಿ ಮೀಡಿಯಾ ಮುಂದೆ ಮಾಡ್ಕೊಂಡು ಅದೆಲ್ಲ ಬೇಡ ಅಂತ ಅಂದ್ಬಿಟ್ಟು ನಾವು ಫುಲ್ ಸಿನಿಮಾ ರೆಡಿ ಆಗ್ಲಿ, ಸಿನಿಮಾ ರಿಲೀಸ್ ರೆಡಿ ಮಾಡ್ಕೊಂಡು ನಾವು ಮುಂದೆ ಮಾಧ್ಯಮದ ಮುಂದೆ ಬರೋಣ, ಪ್ರೇಕ್ಷಕ ಮುಂದೆ ಬರೋಣ ಅಂತ ಅಂದ್ಬಿಟ್ಟು ನಾವು ಫುಲ್ ಎಲ್ಲ ಸಿನಿಮಾ ರೆಡಿ ಇಟ್ಕೊಂಡು ಬಂದಿದೀವಿ. ಆದಷ್ಟು ಬೇಗ ನಮ್ಮ ಸಿನಿಮಾ ರಿಲೀಸಿಂಗ್ ಡೇಟ್ ನಾವು ಅನೌನ್ಸ್ ಮಾಡ್ತೀವಿ. ಆಮೇಲೆ ಸಿನಿಮಾ ಒಳ್ಳೆ ಕ್ವಾಲಿಟಿನಲ್ಲಿ, ಯಾಕಂದ್ರೆ ಎಲ್ಲ ಪ್ರತಿಯೊಬ್ರು ಹೇಳೋ ಪ್ರಕಾರ ನಾನು ಇಲ್ಲಿವರೆಗೂ ನನ್ಗೆ ಒಂದು ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ, ಎಲ್ಲ ಒಂದು ಒಳ್ಳೆ ಕ್ವಾಲಿಟಿ ಮಾಡಿದೀರಾ. ಯಾಕಂದ್ರೆ ಯಾವ್ದು ಹೊಸಬ್ರು ಅಂತ ಅನಿಸ್ತಿಲ್ಲ, ತುಂಬಾ ಎಕ್ಸ್ಪೀರಿಯನ್ಸ್ ಇಟ್ಕೊಂಡ್ ಮಾಡಿದೆ. ಯಾಕಂದ್ರೆ ಯಾವ್ದು ಎಲ್ಲ ಆರ್ಟಿಸ್ಟ್ಗಳು ನಮ್ ಶ್ರೀರಾಜ್ ಸರ್ ಆಗಿರ್ಬೋದು, ಶ್ರೀನಿವಾಸ್ ಪ್ರಭು ಸರ್, ಅರಣಿ ಮೇಡಮ್, ಮತ್ತೆ ನಮ್ಮ ಸೀನುಡೆ ರಘು ಅವರು, ಮಹಾಂತೇಶ್ ಅವರು, ನಾಗರಾಜ್ ರಾವ್ ಅವರು, ಮತ್ತೆ ಇನ್ನೊಂದು 2 ಆರ್ಟಿಸ್ಟ್ ಹೇಳ್ಬೇಕು, ಲೋಹಿತ್ ಅಂತ ಒಂದು ನಾಡು ಇಲ್ಲೇ ಬಂದಿದ್ದಾರೆ, ಲೋಹಿತ್ ಮತ್ತೆ ಅನನ್ಯ ಅಂತ. ಅವರು ನಮ್ಮ ಸಿನಿಮಾದಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ. ಅದು ಟ್ವಿಸ್ಟ್ ನಿಮ್ಗೆ ಸಿನಿಮಾದಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ನೊಂದ್ಸರಿ ನಾನು ಅದ್ರ ಬಗ್ಗೆ ಮತ್ತೆ ನಾನು ಜಾಸ್ತಿ ಡೀಟೇಲ್ಸ್ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಶರತ್ ಅವರು ಇದ್ದಾರೆ, ವಿಜಯ್ ಶರತ್ ಅವರು, ಅವರೆಲ್ಲ ತುಂಬಾ ಒಳ್ಳೆ ಅಂದ್ರೆ ನಾನಿನ ಬಿಡಲಾರೆ ಅಂತಂದ್ರೆ ಏನ್ ಅನ್ಕೋತಾರೆ ಅಂದ್ರೆ ನಾವು ಫುಲ್ ಔಟ್ ಅಂಡ್ ಔಟ್ ಹಾರರ್ ಸಿನಿಮಾನೇ ಇರ್ಬೋದು ಅಂತ ಅನ್ಕೊಂತಾರೆ. ಬಟ್ ಒಂದ್ ಕ್ಲಾರಿಫಿಕೇಶನ್, ಇದು ನಮ್ಮ ಸಿನಿಮಾದಲ್ಲಿ ಒಂದು ಎಲಿಮೆಂಟ್ ಅಷ್ಟೇ, ಅಂದ್ರೆ ಒಂದು ಜಸ್ಟ್ ಹಾರರ್ ಅನ್ನೋದು ಒಂದು ಎಲಿಮೆಂಟ್ ಅಷ್ಟೇ. ಅದ್ ಬಿಟ್ರೆ ಸಿನಿಮಾ ಬೇರೆ ರೀತಿನಲ್ಲೇ ಹೋಗುತ್ತೆ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ. ಅಂದ್ರೆ ಯಾವ್ದೇ ಒಂದ್ ಸೀನ್ ಅಲ್ಲಿ ಬಂದಿರತಕ್ಕಂತ ಒಂದು ಆರ್ಟಿಸ್ಟ್ ಇದ್ರು ಕೂಡ ಅದು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಆ ಸಿನಿಮಾಗೆ ನಾವು ನ್ಯಾಯ ಒದಗಿಸಿದೀವಿ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನಮ್ಮ ಪಂಚಿ ಅವರು ಹೀರೋ, ಅವರು ನಮ್ಮ ಸಿನಿಮಾ ಮಾಡೋ ಟೈಮ್ಗೆ 2-3 ಆಫರ್ಗಳು ಬಂದ್ರು ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ನಮ್ಮ ಸಿನಿಮಾಗೋಸ್ಕರ ಮಾಡಿದ್ದಾರೆ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲ ಸಹಕಾರ ಹಿಂಗೆ ಇರ್ಲಿ, ಮತ್ತೆ ನಿಮ್ ಮುಂದೆ ಬರ್ತೀವಿ, ಸಪೋರ್ಟ್ ಹಿಂಗೆ ಇರ್ಲಿ. ಮತ್ತೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಶರಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾ ಸರ್. ಇಲ್ಲ ಸರ್, ಇಲ್ಲ ಟೀಸರ್ ನೋಡುವಾಗ ನಾವೊಂದು ಕೆಲವು ಶಾರ್ಟ್ಸ್ ಗಳು ನಾವು ಒಂದು ಹಾಕಿದೀವಿ. ಅದ್ ಬಿಟ್ರೆ ನಾರ್ಮಲ್ ಆಗಿ ಕರೆಕ್ಟ್. ಯಾಕಂದ್ರೆ ಒಂದು ನಾರ್ಮಲ್ ನಾವಿಲ್ಲಿ ತನಕ ನೋಡ್ಕೋಬಹುದು, ಹಾರರ್ ಸಿನಿಮಾನಾಗ ಏನೋ ಒಂದು ಟ್ರೆಕಿಂಗ್ ಹೋಗಿರ್ತಾರೆ, ಒಂದು ಟೂರ್ ಹೋಗಿರ್ತಾರೆ, ಗಾಡಿ ಆಫ್ ಆಯ್ತು, ಎಲ್ಲ ಮನೆ ಒಳಗಡೆ ಸೇರ್ಕೊಂತಾರೆ, ಬೂತ್ ಬಂದ್ಲೆ ಅಲ್ಲೇನೋ ಲಾಕ್ ಆಗುತ್ತೆ, ಇದೆಲ್ಲ ಇಲ್ಲಿವರೆಗೂ ನಾರ್ಮಲ್ ಆಗಿ ನಾವು ನೋಡ್ಕೊ ಬಂದಿರ್ತಕ್ಕಂಥ ಇದು. ಬಟ್ ಇಲ್ಲಿ ರೆಗ್ಯುಲರ್ ಪ್ಯಾಟರ್ನ್ ಬಿಟ್ಟು ಬೇರೆ ಏನೋ ಟ್ರೈ ಮಾಡಕ್ ಹೋಗಿದೀವಿ ಸರ್. ಅದು ನಿಮ್ ಸಿನಿಮಾ ರಿಲೀಸ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಟ್ರೈಲರ್ ಕೂಡ ಸ್ವಲ್ಪ ಕಂಟೆಂಟ್ ನೆಕ್ಸ್ಟ್ ಬಿಡ್ತೀವಿ. ಇಲ್ಲೇನಂತಂದ್ರೆ ಒಂದು ಮೆಡಿಕಲ್ ಟರ್ಮ್ಸ್, ಅಂದ್ರೆ ಒಂದು ಹುಡುಗ, ಅದೊಂದು ಕೆಲವು ಟ್ವಿಸ್ಟ್ ಗಳಿದೆ, ಮತ್ತೆ ಒಂದು ಇನ್ವೆಸ್ಟಿಗೇಷನ್, ಒಂದು ಹೀರೋಯಿನ್ಗೆ ಒಂದು ರೆಟ್ರೋಗ್ರೇಡ್ ಮೆಮೊರಿ ಲಾಸ್ ಅಂತ ಇರುತ್ತೆ. ಅವ್ರ ಬಗ್ಗೆ ಅವ್ರನ್ನ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಯಾರು ನೆನಪಿರಲ್ಲ. ಅವ್ರ ಬಗ್ಗೆ ತಿಳ್ಕೊಬೇಕು ಅಂತಂದಾಗ ಒಂದೊಂದೇ ಕ್ಯಾರೆಕ್ಟರ್ಗಳು ಎಲ್ಲ ಲಿಂಕ್ ಆಗ್ತಾ ಹೋಗುತ್ತೆ. ಆ ಒಂದು ಊರ್ಗ್ ಹೋಗ್ತಾರೆ, ಕತ್ಲೆಕಾಡು ಅನ್ನೋ ಊರ್ಗ್ ಹೋಗ್ತಾರೆ. ಅಲ್ಲಿ ಒಂದು ಮನೆಯಲ್ಲಿ ಈ ತರ ಏನೋ ಒಂದು ಅವ್ರ ಬಗ್ಗೆ ಫ್ಲಾಶ್ ಅಂದ್ರೆ ಆ ಮನೆ ಫ್ಯಾಮಿಲಿ ಅವ್ರ ಬಗ್ಗೆ ತಿಳ್ಕೊಳಕ್ ಹೋದಾಗ ಒಂದೊಂದೇ ಲೇಯರ್ಸ್ ರಿವೀಲ್ ಆಗುತ್ತೆ. ಹಾ ಸರ್, ಫಸ್ಟ್ ಹೌದು ಸರ್, ಹೌದು ಸರ್. ಅದೇ ಹೇಳಿದ್ನಲ್ಲ ಸರ್, ಅವಾಗ್ಲೇ ಹೇಳಿದಂಗೆ ನಾವು ಬೇರೆ ಟೈಟ್ಲೇ ಇಟ್ಟಿದ್ವಿ. ಫಸ್ಟ್ ಆಕ್ಚುಲಿ ನಾನಿನ್ನ ಬಿಡದೆ ಟೈಟ್ಲೇ ಇಡಬೇಕು ಅಂತ ಏನಿಲ್ಲ ಸರ್. ಸುಮಾರು 2-3 ವರ್ಷ ನಾನು ಸ್ಕ್ರಿಪ್ಟ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಮುಂಚೆ ಬೇರೆ 3-4 ಟೈಟ್ಲು ನಾವು ಇಟ್ಕೊಂಡಿದ್ವಿ. ಒಂದು ಆಲ್ರೆಡಿ ರಿಜಿಸ್ಟರ್ ಕೂಡ ಮಾಡಿಸಿದ್ದೆ ನಾವು. ಬಟ್ ನಾವು ಸ್ವಲ್ಪ ಸ್ಕ್ರಿಪ್ಟ್ ಅಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಹೋಗ್ತಾ ಹೋದಾಗ ಒಂದು ಗಟ್ಟಿ ಕತೆ, ಒಂದು ಗಟ್ಟಿ ಸ್ಕ್ರೀನ್ ಪ್ಲೇ ಆಗ್ತಾ ಹೋಗ್ತು. ಅದು ಒಂದು 2 ಕ್ಯಾರೆಕ್ಟರ್ ಮಧ್ಯದಲ್ಲಿ ನಾನು ಬಿಡಲ್ಲ, ಆ ತರ ಏನೋ ಒಂದು ಲಿಂಕ್ ಸಿಕ್ಕಾಗ, ನಮ್ಗೆ ಒಂದು ಥ್ರೆಟ್ ಅಂತ ಬಂದಾಗ
ಅದನ್ನ ನಾವು ನಾನಿನ್ನ ಬೇರೆ ಟೈಟ್ಲು ಇಟ್ರೆ ಸೂಕ್ತ ಅಂತ ನಮ್ಗೆ ಅನಿಸ್ತು ಸರ್. ಹಂಗಾಗಿ ಅದೇ ಟೈಟ್ಲು, ಯಾಕಂದ್ರೆ ಸಿನಿಮಾ ಅವಾಗಲೇ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಗೆ ಬೇರೆ ಟೈಟ್ಲ್ ಇಟ್ಟು ನಾವು ಅದನ್ನ ಚೇಂಜ್ ಮಾಡಿದೀವಿ. ಇದೇ ಹಾ ಸರ್, ಹೌದು ಸರ್, ಗೊತ್ತಾಯ್ತು ನಮ್ಗೂ ವಿಷಯ ಬಂತು ಸರ್. ಇಲ್ಲ, ಅದು ಆಕ್ಚುಲಿ ನಮ್ಗೆ ವಿಷಯ ಬಂತು ಸರ್. ಆಕ್ಚುಲಿ ನಾವು ಒಂದು ವಿಷಯ ಕ್ಲಾರಿಫೈ ಮಾಡ್ತೀನಿ. 2 years ಬಿಫೋರ್ ಅಂದ್ರೆ 2022 ನಲ್ಲಿ ಮೇನ್ ಫಿಲಂ ಚೇಂಬರ್ ಅಲ್ಲಿ ನಮ್ಮ ಟೈಟ್ಲು ನಾನಿನ್ನ ಬಿಡಲ್ಲದೆ ನಾವು ರಿಜಿಸ್ಟರ್ ಮಾಡಿಸಿದೀವಿ. ಆಮೇಲೆ ಈ ತರ ಒಂದು ದೊಡ್ಡ ಲೆಜೆಂಡರಿ ಸಿನಿಮಾ ಆಗಿರೋದ್ರಿಂದ ಆ ಭಯ ನಮಗೂ ಇತ್ತು, ಆ ಟೈಟ್ಲ್ ಸಿಗುತ್ತೋ ಇಲ್ವೋ ನಮ್ಗೆ. ಆಮೇಲೆ ಆ ತರ ಟೈಟ್ಲ್ ಇಟ್ಟಾಗ ನಮ್ಗೆ ಯಾವ ತರ ಜನ ಆಡಿಯನ್ಸ್ ತಗೋತಾರೆ, ಆಮೇಲೆ ಈ ತರ ಏನೋ ಗಿಮಿಕ್, ಪ್ರಮೋಷನ್ ಗಿಮಿಕ್ ಅಂತ ಏನೋ ಅನ್ಕೊಂಡ್ಬಿಡ್ತಾರೆ ಅನ್ನೋ ಆ ಭಯ ನಮಗೂ ಇತ್ತು ಅವ ಆಸ್ ಎ ಡೈರೆಕ್ಟರ್ ಆಗಿ. ಬಟ್ ಈ ಕತೆಗೆ ಸೂಕ್ತ ಅಂತ ಅನಿಸ್ದಾಗ ನಾವು ಚೇಂಬರ್ ಹೋಗಿ ಇದ್ ಮಾಡಿದ್ವಿ. ಬಟ್ ಯಾರೋ ರಿಜಿಸ್ಟರ್ ಮಾಡಿದ್ರಂತೆ, ಬಟ್ ರಿನ್ಯೂವಲ್ ಏನೋ ಆಗಿರ್ಲಿಲ್ಲ. ಆ ಟೈಟ್ಲ್ ನಮಗ್ ಸಿಕ್ತು, ನಮ್ಮ ಕತೆಗೆ ಅದು ಸೂಟಬಲ್ ಅಂತ ನಾವು ಇಟ್ವಿ. ಆಮೇಲೆ ರೀಸೆಂಟ್ ಆಗಿ ನಾನು ಆಕ್ಚುಲಿ ಈಗ ಈ ಇಯರ್ 2024 ಫೆಬ್ರವರಿಯಿಂದ ನಾನು ಫಸ್ಟ್ ಲುಕ್ ಎಲ್ಲ ರಿಲೀಸ್ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಪ್ರೆಸ್ ಮೀಟ್ ನಾವೆಲ್ಲೂ ಮಾಡಿಲ್ಲ. ಏನಕ್ಕೆ ಫುಲ್ ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡು ನಾವು ಮಾಡ್ಬೇಕು, ಮಾಧ್ಯಮ ಮುಂದೆ ಬರ್ಬೇಕು ಅಂದ್ಬಿಟ್ಟು ನಮ್ಮ ಒಂದು ಉದ್ದೇಶ ಆಗಿತ್ತು. ಆಮೇಲೆ ಈಗ ರೀಸೆಂಟ್ ಆಗಿ ಒಂದು 2 months ಬಿಫೋರ್ ನನಗೆ ವಿಷಯ ಬಂತು, ನಮ್ಮ ಟೀಮ್ ಗೊತ್ತಾಯ್ತು ಈ ತರ ನಾನೇನ ಬಿಡೋದಾದ್ರೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ಅವರು ಏನ್ ಹೇಳಿದ್ರು, ಅವ್ರದ್ದು ಪ್ರೆಸ್ ಮೀಟ್ ಕೆಲವು ನೋಡಿದಾಗ ಫಸ್ಟ್ ಯಾವ್ದು ಸೆನ್ಸರ್ ಆಗುತ್ತೆ ಅವ್ರದ್ದು ಸಿನಿಮಾ ಅಂತ ಏನೋ ಮಾತಾಡಿದ್ರು. ಬಟ್ ಆಕ್ಚುಲಿ ನಮ್ದು ಇವಾಗ ಸೆನ್ಸರ್ ಆಗಿದೆ ಸರ್. ಸಿನಿಮಾ ರಿಲೀಸ್ ರೆಡಿ, ಒಂದು 2 months ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಫಸ್ಟ್ ನಮ್ಮ ಸಿನಿಮಾ ಬರುತ್ತೆ. ಅವ್ರದ್ದು ಏನಕ್ಕೆ ಮಾಡಿದಾರೋ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಸರ್ ಅದು ಗೊತ್ತಿಲ್ಲ ಸರ್. ಹೌದು ಸರ್, ಮೇನ್ ಚೇಂಬರ್ ರಿಜಿಸ್ಟರ್ ಮಾಡಿದೀವಿ. ಇಲ್ಲ ಸರ್, ಅನಂತ್ ಇಲ್ಲ ಮಾತು ಆಕ್ಚುಲಿ ನಮ್ಮ ಸಿನಿಮಾದಲ್ಲಿ ಅನಂತ್ನಾಗ್ ಸರ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಕೆಲವು ಮಾತಾಡಿದ್ವಿ ಸರ್. ಬಟ್ ಆ ಟೈಮ್ಗೆನೋ ಆ ಡೇಟ್ಗೆಲ್ಲ ಕ್ಲಾಶ್ ಆಗಿ ಸ್ವಲ್ಪ ಆಗ್ಲಿಲ್ಲ. ಡೇಟ್ ಇಲ್ಲ, ಫೋನಲ್ಲಿ ಮಾತಾಡಿದ್ವಿ ಸರ್. ಏನಿಲ್ಲ ಸರ್, ಅದೇ ಸ್ಕ್ರಿಪ್ಟ್ ಎಲ್ಲ ಕಲ್ಸಿದ್ವಿ, ನಾವು ಮಾತಾಡಿದ್ವಿ. ಬಟ್ ಆ ಟೈಮ್ಗೆ ಡೇಟ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಅಲ್ಲೆಲ್ಲ ಆಗ್ಲಿಲ್ಲ ಸರ್. ಮೇನ್ ಫಿಲಂ ಇದ್ದಾರೆ. ಇವತ್ತು ನಮ್ಮ ಅಧ್ಯಕ್ಷರು ಫಿಲಂ ಚೇಂಬರ್ ಸುರೇಶ್ ಅವರು ಮತ್ತೆ ಗಿರೀಶ್ ಸರ್ ಬರ್ಬೇಕಿತ್ತು, ಅವ್ರ ಕಾರಣಾಂತರ ಬರ್ಲಿಲ್ಲ. ಅವ್ರ ಒಂದು ಕ್ಲಾರಿಫಿಕೇಶನ್ ಕೊಡ್ತಿದ್ರು. ಆಕ್ಚುಲಿ ಇವತ್ತು ಬಂದಿದ್ರೆ 2 years ಇಂದ ನಾವು ರಿನ್ಯೂವಲ್ ಮಾಡಿಸ್ಕೊಂಡು ನಮ್ಮ ಟೈಟ್ಲ್ ಎಲ್ಲ ಮಾಡ್ಕೊಂಡ್ ಬಂದಿದ್ವಿ. ಸುಮಾರು 1 ವರ್ಷದಿಂದ ನಾವು ಪ್ರಮೋಷನ್ ಮಾಡ್ಕೊಂಡ್ ಬಂದಿದ್ವಿ ಸರ್. ಪೋಸ್ಟ್ ಎಲ್ಲ ಫಸ್ಟ್ ಲುಕ್ ಎಲ್ಲ ಬಿಟ್ಟಿದೀವಿ. ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಓಕೆ, ಓಕೆ ಥ್ಯಾಂಕ್ ಯು. ಸೊ ಕಾಯ್ತಾ ಇರೋದು ಚರಣ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಸ್ವಲ್ಪ ಲ್ಯಾಗ್ ಆಯ್ತು, ಕ್ಷಮೆ ಇರ್ಲಿ. ನಾನ್ ಕೇಳ್ತೀನಿ. ಟೀಸರ್ ಬಗ್ಗೆ ಹೊತ್ತು ಮಾತಾಡ್ತೀರಾ ಗೊತ್ತು. ಒಂದ್ ಪ್ರಶ್ನೆ, ನೀವು ಯಾವ ಕ್ಯಾಟಗರಿ ಹಾರರ್ ಸಿನಿಮಾ ನೋಡೋದ್ರಲ್ಲಿ? 2 ತರ ಇರುತ್ತೆ. ಒಂದು ಫುಲ್ ನನ್ಗೆ ಏನೋ ಭಯ ಆಗಲ್ಲ ಅಂತ ನೋಡೋ ಕ್ಯಾಟಗರಿ, ಇನ್ನೊಂದು ಕಣ್ಣು ಕಿವಿ ಎಲ್ಲ ಮುಚ್ಕೊಂಡು ನೋಡ್ತಾ ಇರ್ತಾರೆ, ಬಟ್ ನೋಡ್ತಾ ಇರ್ತಾರೆ ಇಂಟ್ರೆಸ್ಟ್ ಏನಾಗುತ್ತೆ ಅಂತ. ಅದೇ ಭಯ. ಶರಣ್ ಸರ್ ಯಾವ ಕ್ಯಾಟಗರಿ? ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ನಾನೊಬ್ಬ ಕಾಮಿಡಿಯನ್ ಆಗಿ ಮಾತು ಹೇಳ್ತೀನಿ. ನನ್ನ ಫೇವ್ರೇಟ್ ಜಾನರ್ ಹಾರರ್. ನನಗೆ ನಿಜ ನಾನಿನ್ನ ಬಿಡಲಾರೆ. ಈ ಸಿನಿಮಾ 1979ರಲ್ಲಿ ರಿಲೀಸ್ ಆಗುತ್ತೆ. ನಾನು ಇದನ್ನ ರಿಲೀಸ್ ಕರ್ಕೊಂಡು ಹೋಗ್ತಾರೆ ನಮ್ಮಪ್ಪ ನನಗೆ. ನಾನು 4ನೇ ಕ್ಲಾಸ್ ಇರ್ಬೋದು, 5ನೇ ಕ್ಲಾಸ್ ಇರ್ಬೋದು. ಅವಾಗಲೇ ನಮ್ಮಪ್ಪ ನನಗೆ ಹಾರರ್ ಪಿಕ್ಚರ್ ತೋರಿಸ್ತಾರೆ. ಸರಿನಾ? ಏನ್ರಿ ಇಷ್ಟು ಚಿಕ್ಕ ವಯಸ್ಸು ಅಂತಂದ್ರೆ, ಇನ್ನೊಂದು ಹೇಳ್ತೀನಿ ನಿಮ್ಗೆ, ಎಕ್ಸಾರ್ಸಿಸ್ಟ್ ಅಂತ ಒಂದು ಸಿನಿಮಾ ಬರುತ್ತೆ. ಅದು ಇನ್ನು 71-72ರಲ್ಲಿ ಅದು ರಿಲೀಸು. ನಮ್ಮಪ್ಪ ನನ್ನ ಇಲ್ಲಿ ಎತ್ಕೊಂಡು ಹೋಗೋರೆ. ಇಲ್ಲಿ ಎತ್ಕೊಂಡು ಹೋಗಿ ನನಗೆ ಒಂದು ಹಾರರ್ ಸಿನಿಮಾ ತೋರಿಸಿರುವಂತದ್ದು. ಈಗಲೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಆದ್ರೆ ಅಥವಾ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ರೆ, ಸ್ಟ್ರೆಸ್ ಬಸ್ಟರ್ ಅಂತ ಏನಾರು ಆದ್ರೆ ಅದು ನನಗೆ ಒಂದು ಹಾರರ್ ಸಿನಿಮಾ ನೋಡೋದ್ರಲ್ಲೇನೆ ಸಿಗೋದು ನನಗೆ. ಇದು ಹಾರರ್ ಸಿನಿಮಾಗೆ ಇರುವಂತ ಶಕ್ತಿ ಅದು ಆಕ್ಚುಲಿ. ನನ್ನ ಫೇವ್ರೇಟ್ ಅಂದ್ರೆ ಫೇವ್ರೇಟ್, ದಿವಸಕ್ಕೆ 5 ಸಿನಿಮಾ ನೀವು ಹಾರರ್ ಒಂದೇ ರೋ ಅಲ್ಲಿ ತೋರಿಸ್ತೀರಿ ಅಂತಂದ್ರು ನೋಡ್ತೀನಿ. ಯಾವ್ದು ಪ್ರಪಂಚದಲ್ಲಿರೋ ಯಾವ ದೆವ್ವನು ಬಿಟ್ಟಿಲ್ಲ ನಾನು. ನಿಜ ರೀ, ಯಾವ ದೆವ್ವಗಳು ಬಿಟ್ಟಿಲ್ಲ. ಹೆಂಗ್ ಹೋಗ್ಬಿಡ್ತೀನಿ ಗೊತ್ತಾ? IMDb ರೇಟಿಂಗ್ ಎಲ್ಲ ನೋಡೋದು, ಎಲ್ಲಾ ದೆವ್ವಗಳು ಮುಗಿದೋಯ್ತಲ್ಲ ಗುರು ಅಂತದಂಗೆ 3.2 3.6 ಇದನ್ನೂ ಬಿಡಲ್ಲ, ಅದನ್ನೂ ನೋಡಿರ್ತೀನಿ. ವಾಚ್ ಡೇಟ್ ಯಾವ ಲೋಕಲ್ ಎಲ್ಲಾ ದೇವಗಳು ನನಗೆ ತುಂಬಾ ಇದು. ನನಗೆ ಇದೊಂದು ಫೇವ್ರೇಟ್ ಜಾನರ್ ಇದು. ಈ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ದಾಗ ನನ್ನಷ್ಟು ಖುಷಿ ಪಟ್ಟಂತವ್ರು ಯಾರು ಅಲ್ಲ. ಅವತಾರ ಪುರುಷ ಅನ್ನುವಂತ ಒಂದು ಸಿನಿಮಾ, ಅದು ಭಾಗ 2 ಆಗುತ್ತೆ. ಈ ಕ್ಯೂ ಮಂತರ್ ಅನ್ನುವಂತ ಸಿನಿಮಾನು ಕೂಡ
ಹಾರರ್ ಸಿನಿಮಾ ಇದು. ನಾನು ಸುಮ್ಮನೆ ಒಂದು ಚಿಕ್ಕದ ಒಂದು ಹೇಳ್ತೀನಿ. ನಾನು ಹಾಡ್ಲಿಕ್ಕೆ ಒಂಚೂರು ಹಾಡಾಡ್ತಿರ್ತೀನಿ, ಎಲ್ಲ ಸಿನಿಮಾಗಳಿಗೂ ಕೂಡ ಹಾಡುವಂಥದ್ದು ಹವ್ಯಾಸ ಮತ್ತೆ ಪ್ರವೃತ್ತಿ ಎರಡೂ ಕೂಡ ನಿಜ. ಯಾಕಂದ್ರೆ ಬಿಕಾಸ್ ಸಿಂಗಲ್ ಟರ್ನ್ಡ್ ಆಕ್ಟರ್ ನಾನು. ಒಂದೆರಡು ಕುಡುಕರು ಸಾಂಗು ಹಿಟ್ ಆಗುತ್ತೆ. ಹಿಟ್ ಆದ ನಂತರ ನಾನು ಹಾಡಿರೋದನ್ನು ಹಿಟ್ ಆಗುತ್ತೆ, ನಾನು ಅಭಿನಯಿಸಿರುವಂತ ಕುಡುಕರ ಸಾಂಗನು ಹಿಟ್ ಆಗುತ್ತೆ. ಅದೇನೋ ಗೊತ್ತಿಲ್ಲ, ಕುಡುಕರ ಇದು ಮತ್ತೆ ನನಗೆ ಬಹಳ ಒಂಥರ ಅವಿನೋಭಾವ ಸಂಬಂಧ, ಅದೊಂಥರ ಆ ಜನ್ಮ ಇದು. ಹಿಟ್ ಆದ ತಕ್ಷಣ ಒಂದಿಷ್ಟು ಸಾಂಗ್ಗಳು ಹಾಡಕ್ ಶುರು ಮಾಡ್ತೀನಿ. ಒಂದಾದ ನಂತರ ಒಂದಾದ್ರೆ ಕುಡುಕರಿದೆ, ಮತ್ತೆ ಕುಡುಕರಿದೆ. ನಾನು ಗುರು ಇದಕ್ಕೊಂದು ಗ್ಯಾಪ್ ಕೊಡ್ಬೇಕು, ಇಲ್ಲ ಅಂತಂದ್ರೆ ನಾನು ಬ್ರ್ಯಾಂಡ್ ಆಗ್ಬಿಡ್ತೀನಿ. ನಾನು ಯೂಶಲಿ ಆಕ್ಟರ್ಸ್ ಬ್ರ್ಯಾಂಡ್ ಆಗೋದು ಗೊತ್ತು ನಮ್ಗೆ, ಈ ಸಿಂಗರ್ಸ್ ಬ್ರ್ಯಾಂಡ್ ಆಗ್ತಾರೆ ಅಂತ ನನಗೆ ಅವಾಗಲೇ ಗೊತ್ತಾಗಿತ್ತು. ನಾನು ಎಲ್ಲ ತಪ್ಪಿಸ್ಕೋಬೇಕಲ್ಲ ಇದನ್ನ ಅಂತ ಅಂದ್ಬಿಟ್ಟು, ಇಲ್ಲ ಸರ್ ಒಂಚೂರು ಏನೋ ಬೇರೆ ಟೈಪ್ ಮಾಡೋಣ, ಬರೀ ಕುಡುಕರದೇ ಆಗಿತ್ತು. ನಾನು ಬೇರೆ ತರನು ಆಡ್ತೀನಿ ಸರ್. ನಾನು ನನ್ನ ಫೇವ್ರೇಟ್ ಒಂದು ಲವ್ ಆಗಿರ್ಬೋದು, ರೊಮ್ಯಾಂಟಿಕ್ ಆಗಿರ್ಬೋದು, ಪ್ಯಾಟೋ ಆಗಿರ್ಬೋದು, ನನ್ನ ಫೇವ್ರೇಟ್ ಅಂದ್ಬಿಟ್ಟು ನಾನೊಂದು ಗ್ಯಾಪ್ ಕೊಟ್ಟಿದ್ದೆ. ಅಂದ್ರೆ ಈ ಕುಡುಕರ ವಿಚಾರದಲ್ಲಿ ಇದೇ ತರ ದೆವ್ವ, ಸರಿನಾ? ಅದೇನೋ ಗೊತ್ತಿಲ್ಲ, ದೆವ್ವನೋ ನನಗೂ ಅದೇನೋ ಒಂಥರ ಸಂಬಂಧ. ದೆವ್ವ ಇಷ್ಟ ನನಗೆ, ದೆವ್ವ ಆಕ್ಚುಲಿ. ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತ ಅನ್ನೋದಿತ್ತು. ಯಾಕಂದ್ರೆ ಸೀರಿಯಸ್ ಆಗಿ ಅವತಾರ ಪುರುಷ 1, ಅವತಾರ ಪುರುಷ 2, ಈಗ ಚೂಮ್ ಅಂತಾರು. ಈಗ ನಾನು ಅಂಬಾಲಿ ಅವರು ವಿಚಾರಕ್ಕೆ ಬರ್ತೀನಿ. ಒಂದು ಟೀಮ್ ನಮ್ಮನ್ನ ಫೆಬ್ರವರಿಯಿಂದ ಫಾಲೋ ಮಾಡ್ತಾ ಇರುತ್ತೆ. ಕರೆಕ್ಟ್ ಮೇಡಮ್? ನೋಡಿ ಲಾಸ್ಟ್ ಇಯರ್ ಅಂತ ಒಂದಿಷ್ಟು ದಿವಸ ಫಾಲೋ ಮಾಡ್ತಾ ಇರುತ್ತೆ ನನ್ನನ್ನ. ಅಂದ್ರೆ ಅವ್ರದ್ದು ಪೋಸ್ಟರ್ ಲಾಂಚ್ ಅಲ್ಲಿ ಇರ್ಬೋದು, ಎಲ್ಲಾರನ್ನೂ ನಾನು ಟ್ಯಾಗ್ ಮಾಡೋದು, ಈಗ ನನ್ಗೆ ಪೋಸ್ಟರ್ ಕಳ್ಸೋದಾಯ್ತು. ನನ್ಗೆ ಯಾರು ಅಂತ ಗೊತ್ತಿಲ್ಲ, ಯಾಕಂದ್ರೆ ನನ್ ನಂಬರ್ ಸೇವ್ ಮಾಡ್ಕೊಂಡಿರ್ಲಿಲ್ಲ. ಒಂದು ಅನ್ನೋನ್ ನಂಬರ್ ಇದೆ, ಬರ್ತಾನೆ ಇದೆ, ಏನೋ ಆ ಸಿನಿಮಾದ ಇದು ಸರ್ ಬರ್ಬೇಕು ಅಂತಾರಂತದ್ದು. ಸರಿ ಆಯ್ತು, ಹೋಗ್ಬಿಡೋಣ ಸರ್, ನೀವು ನಾನೊಂದು ಇದನ್ನ ಕಳಿಸ್ತೀನಿ, ಪೋಸ್ಟರ್ ಕಳಿಸ್ತೀನಿ, ನಿಮ್ಗೆ ಇಷ್ಟ ಆದ್ರೆ ಬನ್ನಿ ಸರ್ ನೀವು ಅಂತ ಅಂದ್ಬಿಟ್ಟು ಕಳಿಸ್ತಾರೆ. ಅದು ದೆವ್ವ ಆಗಿರ್ಬೇಕೇನ್ರಿ? ಅದು ದೆವ್ವ ಆಗಿರ್ಬೇಕಾ? ನಾನು ಒಳ್ಳೆ ಕಥೆ ಆಯ್ತು, ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತಂತಂದ್ರೆ ಅದೆಲ್ಲೇ ತಿರ್ಕೊಂಬಂದು ಅದು ದೆವ್ವ ನನ್ನ ಇದಕ್ಕೆ ಬರ್ತದಲ್ಲ ಗುರು ಅಂತ ಅನ್ನೋವಂಥದ್ದು. ನಾನು ಈ ವಿಚಾರದಲ್ಲಿ ಹೇಳ್ಬೇಕು ಅವ್ರಿಗೆ ಏನು ಅಂತಂತಂದ್ರೆ, ನಾವು ಹೇಳ್ಬೋದು, ಹೋದ ವರ್ಷದಿಂದ ಅವರು ನನ್ನನ್ನ ಫಾಲೋ ಮಾಡ್ತಾ ಇರುವಂತದ್ದು. ಎಷ್ಟು ಚಂದ ಇವತ್ತು ನಾನು ಅಲ್ಲಿ ನಿಂತಿದ್ದೀನಿ ಅಂತಂತಂದ್ರೆ, ನಾನು ಬಂದಿದ್ದೀನಿ ಅಲ್ಲ, ಅವರ ಅವಿರತವಾದಂತ ಪ್ರಯತ್ನ ನನ್ನ ಇಲ್ಲಿ ತಗೊಂಡ್ಬಂದು ನಿಲ್ಸಿರೋ ಅಂತದ್ದು. ನಾನು ಬಂದಿದ್ದೀನಿ ಅಂತ ಅನ್ನೋದೇನಾರ ಆಯ್ತಂದ್ರೆ ತುಂಬಾ 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 ನನ್ನನ್ನು ನಾನೇ ಇದನ್ ಮಾಡ್ಕೊಂಡಂಗೆ. ಅವರ ಶ್ರಮ ಜಾಸ್ತಿ ಇದೆ, ಅವರ ಪ್ರಯತ್ನ ಜಾಸ್ತಿ ಇದೆ. ನನ್ನನ್ನು ಹೆಂಗ್ ಹಿಡಿದಿದ್ದಾರೆ ಅಂತಂದ್ರೆ, ಅಲ್ಲಿಂದ ಇಲ್ಲಿ ತನಕ ನೋಡಿ 1.5 ವರ್ಷದಿಂದ ಫಾಲೋ ಅಪ್ ಮಾಡಿದ್ದಾರೆ. ನನಗೆ ಇವಾಗ ಗೊತ್ತಾಯ್ತು, ಆಕ್ಚುಲಿ ಈ ಟೈಟಲ್ ಬರೀ ತೆರೆಯಲ್ಲ ಅಂದ, ನಾನಿನ್ನ ಬಿಡಲಾರೆ ಅಂತ ಅನ್ನೋಂಥದ್ದು ಮೋಸ್ಟ್ಲಿ ಇವ್ರಿಗೇನೆ ಜಾಸ್ತಿ ಸೆಟ್ ಆಗುತ್ತೆ ಅನ್ಸುತ್ತೆ. ಇವ್ರು ಅನ್ಕೊಂಡ್ರು ಅಂದ್ರೆ ಇವ್ರು ಯಾರನ್ನೂ ಬಿಡೋದೇ ಇಲ್ಲ ಅಂತ ಅನ್ನೋವಂಥದ್ದು ಪರ್ಸನಲ್ ಲೈಫ್ಗೂ ಮೋಸ್ಟ್ಲಿ ಅದು ಅನ್ವಯಿಸುತ್ತೆ ಅಂತ ಕಾಣಿಸುತ್ತೆ. ನನ್ಗೆ ಇನ್ನೊಂದು ಇದ್ರ ಜೊತೆಯಲ್ಲಿ ನನ್ಗೆ ಅನಿಸ್ತಾ ಇರುವಂತದ್ದು, ಅವ್ರಿಗೆ ನೋಡಿ, ಒಬ್ಬ ಆಕ್ಟರ್ನ, ಒಬ್ಬ ಗೆಸ್ಟ್ ನ ಕರಿಬೇಕು ಅಂತಂದ್ರೆ 1.5 ವರ್ಷ ಹಿಂಗ್ ಫಾಲೋ ಮಾಡೋದಂತವ್ರು, ಇವರು ಸಿನಿಮಾ ಅಂತ ಬಂದಾಗ ಯಾವ ಎಲಿಮೆಂಟ್ ಕೂಡ ಇವ್ರು ಬಿಟ್ಟಿಲ್ಲ. ಇವ್ರು ನಾನಿನ್ನ ಬಿಡಲಾರೆ ಅಂತ ಅನ್ನುವಂತ ಟೈಟಲ್ ಇವ್ರು ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ನೋದು ನಮ್ಗೆ ಇನ್ನೂ ಜಾಸ್ತಿ ಕ್ಯೂರಿಯಸ್ ಏನು ಈ ಸಿನಿಮಾದ ಮೇಲೆ. ಯಾಕಂತಂದ್ರೆ ಇವ್ರು ಎಲ್ಲಾನು ಹಂಗೆ ಹೆಕ್ಕಿ ಮಾಡಿರ್ತಾರೆ ಅಂತ ಅನ್ನುವಂಥದ್ದು. ತುಂಬಾ ಕಷ್ಟವಾದಂತ ಒಂದು ಜಾನರ್ ಹಾರರ್ ಅನ್ನುವಂಥದ್ದು. ಇವತ್ತು ಇಡೀ ತಂಡ ತನ್ನ ಮೊದಲನೇ ಪ್ರಯತ್ನದಲ್ಲೇನೆ ಈ ತರದ ಒಂದು ಚಾಲೆಂಜಿಂಗ್ ಸಿನಿಮಾ ಮಾಡಿದೆ ಅಂತ ಅನ್ನೋದು. ಆದರೆ ಖಂಡಿತವಾಗ್ಲೂ ಇದು ನಾನಿನ್ನ ಬಿಡಲಾರೆ ಅಂತ ಅನ್ನುವಂತ ಸಿನಿಮಾದೇನು ಇವ್ರು ಟೈಟಲ್ ಇಟ್ಕೊಂಡು ಇದನ್ನು ಮಾಡಿದ್ದಾರೆ. ನಾನು ಅದೇ ಹೇಳಬೇಕಂತೆ, ಈ ತರ ಹೇಳಿದ್ರಲ್ಲ, ನಾನಿನ್ನ ಬಿಡಲಾರೆ, ನನ್ನನ್ನ ಬಿಡ್ಲಿಲ್ಲ ನೋಡಿ ಇವರು. ಅದೇ ತರ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಇವ್ರು ಯಾವುದನ್ನು ಬಿಟ್ಟಿಲ್ಲ ಅಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇನ್ನೂ ನೀವು ಭರವಸೆ ಕೊಡ್ತೀನಿ, ಈ ತರ ಬಹಳ ಶ್ರದ್ಧೆಯಿಂದ ಯಾವೊಂದು ಎಲಿಮೆಂಟ್ ಬಿಡಲಾರದೆ ಸಿನಿಮಾ ಮಾಡಿದಂತ ತಂಡವನ್ನ ಇದುವರೆಗೂ ನಮ್ಮ ಕರ್ನಾಟಕದ ಜನತೆ, ನಮ್ಮ ಕರ್ನಾಟಕದ ಆಡಿಯನ್ಸ್ ಕೈ ಬಿಟ್ಟ ಇತಿಹಾಸ ಇಲ್ಲ. ಆ ತರದ ಇತಿಹಾಸ ಇಲ್ಲ. ಅದಕ್ಕೆ ಸಾಕ್ಷಿ ನನ್ನ ತಂಡ ಮತ್ತೆ ನಾನು. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತ ಅನ್ನೋದಾಯ್ತು ಅಂತಂದ್ರೆ, ಪುಣ್ಯಾತ್ಮರು ಒಂದಿಷ್ಟು ಜನ. ನಾನು ಈ ತರ ಇದ್ದಾಗ, ಮೊದಲನೆಯ ಸಿನಿಮಾ ಮಾಡಿದಾಗ ನನಗೆ ಕೈ ಹಿಡಿದು ಕರೆದು ಎಬ್ಬರಿಸಿ, ನಾನು ಇದೀನಿ ಗುರು ನಿಮ್ ಜೊತೆಯಲ್ಲಿ ಅಂತ ಅನ್ನೋಂತ ಒಂದೊಂದು ತೋಳನ್ನ ಕೊಟ್ಟಂತವ್ರು, ಕೈಯನ್ನ ಕೊಟ್ಟಂತವ್ರು. ಅದಕ್ಕೆ ಇವತ್ತು ಇಲ್ಲಿದ್ದೀನಿ. ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಅಂತಂತಂದ್ರೆ, ದಯವಿಟ್ಟು ನಾನು ನೀವೆಲ್ಲ ಸ್ಟಾರ್ ಹಿಂಗೆ ಅಂತಂತಂದ್ರೆ ಅದು ಏನೂ ಅಲ್ಲ, ನಿಮ್ ತರಾನೇ ನಾನು ಶುರು ಮಾಡೋದಂತವ್ರು. ಬಹಳ ಒಂದು ಸಿಮಿಲಾರಿಟಿ ಏನ್ ಗೊತ್ತಾ, ಕನೆಕ್ಷನ್ ಏನ್ ಗೊತ್ತಾ, ನಾನು ಇವಾಗ ಹೇಳ್ತೀನಿ ಕೇಳಿ.
ಅವರು ಯಾದಗಿರಿ ಅವರು, ಇದು ಗುಲ್ಬರ್ಗದವರು, ಕಲಬುರಗಿಯವರು, ಇವರು ಹುಬ್ಬಳ್ಳಿಯವರು. ಇವರು ನಾನು ಹುಟ್ಟಿದವರು ಯಾದಗಿರಿ, ಬೆಳೆದಿದ್ದವರು ಹುಬ್ಬಳ್ಳಿ. ಸೊ ಹಿಂಗಾಗಿ ಎರಡೂ ಕನೆಕ್ಷನ್ ನನಗೆ. ನಾನು ಹುಟ್ಟಿದ್ದು ಯಾದಗಿರಿಯಲ್ಲಿ, ಸೊ ಅದಕ್ಕೆ ನನ್ನ ಹೆಸರು ಶರಣಬಸವೇಶ್ವರರ ನಾಮದಿಂದ ಬಂದಂತ ನಾನು. ಸೊ ಹುಬ್ಬಳ್ಳಿ ನನ್ನ ಊರು. ಸೊ ಹೀಗಾಗಿ ಎರಡೂ ಇವರಿಬ್ಬರ ಜೊತೆಯಲ್ಲಿ ಒಂದು ಸಮ್ಮಿಲನ ನನಗೇನೋ ಒಂಥರ ತುಂಬಾನೇ ಖುಷಿ ಕೊಟ್ಟಿರುವಂತದ್ದು. ಟೀಸರ್ ಈಗಷ್ಟೇ ನೋಡಿದೆ. ಅವ್ರು ನೋಡ್ರಿ, ಅವ್ರು ಮಾತಾಡೋದ್ರಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅವ್ರ ಕಣ್ಣಲ್ಲೇನೆ ಗೊತ್ತಾಗುತ್ತೆ ಎಷ್ಟು ಇನೋಸೆನ್ಸ್ ಇದೆ ಅಂತ ಅನ್ನುವಂಥದ್ದು. ಪ್ರಪಂಚದಲ್ಲಿ ನನಗೆ ಗೊತ್ತಿರೋ ಹಂಗೆ ರೂಢಿಸ್ಕೊಳ್ಳೋದಕ್ಕೂ ಕಷ್ಟವಾಗುವಂತ ಒಂದು ಕ್ಯಾರೆಕ್ಟರ್ ಇದೆ ಅಂತ ಅನ್ನೋದಾದ್ರೆ, ಶಕ್ತಿಯುತವಾದಂತ ಕ್ಯಾರೆಕ್ಟರ್ ಇದೆ ಅಂತ ಅನ್ನೋದಾದ್ರೆ ಅದು ಇನೋಸೆನ್ಸ್. ಅದು ಇವತ್ತು ಅಷ್ಟು ಇನೋಸೆನ್ಸ್ ಅನ್ನ ಮೈದಿಂದ ಹೃದಯವನ್ನ ತುಂಬಿಕೊಂಡು ಸಿನಿಮಾ ಮಾಡಿದಂತ ಒಂದಿಷ್ಟು ಜನರು ಇದ್ದಾರೆ. ಯಾವ್ದು ಸಲ್ಲುತ್ತೋ ಯಾವ್ದು ಗೆಲ್ಲುತ್ತೋ ಗೊತ್ತಿಲ್ಲ, ಇನೋಸೆನ್ಸ್ ಮಾತ್ರ ಗ್ಯಾರಂಟಿ ಗೆಲ್ಲುತ್ತೆ ರೀ. ಇನೋಸೆನ್ಸ್ ಮಾತ್ರ ಗ್ಯಾರಂಟಿ ಗೆಲ್ಲುತ್ತೆ. ಅಷ್ಟು ಇನೋಸೆಂಟ್ ಆಗಿ ನೀವು ಸಿನಿಮಾ ಮಾಡಿದೀರಿ ಅಂತ ಅನ್ನೋದಾದ್ರೆ ನಾವು ಹೆಸರಿಸ್ತಾ ಏನು ಹೋಗಕ್ ಹೋಗಲ್ಲ. ಯಾಕಂದ್ರೆ ಮತ್ತೆ ಯಾರವರಿಗೆ ಇನ್ನೊಂದು ಪ್ರೆಸ್ ಮೀಟ್ ಇದೆ ಅಂತ ಅನ್ನುವಂಥದ್ದು. ಒಟ್ಟಾರೆ ಗೆಲ್ಲುವ ಎಲ್ಲಾ ಲಕ್ಷಣಗಳು ಈ ಸಿನಿಮಾ ತನ್ನನ್ನ ತಾನು ತುಂಬಿಸ್ಕೊಂಡಿದೆ. ಈ ಎಲ್ಲಾ ಇಡೀ ತಂಡಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಒಬ್ಬೊಬ್ಬರಿಗೆ ಹೆಸರು ಬೇಡ ಅಂತ ಹೇಳಿದ್ರು. ಅವಾಗ್ಲೇ ಹೇಳ್ತಾರೆ, ನೋಡಿ ಇವರೇ ನೋಡಿ ಅಲ್ಲಿ ಲುಕ್ ನೋಡಿ ರೆಕಾರ್ಡ್ ಮಾಡ್ತಾರೆ ಯಾರು? ಮೋಕ್ಷಿ ನೋಡಿ, ನನಗೆ ಓದಕರನೇ ಈಗ ಬರ್ಬೇಕಾರೆ ಬೇಗ ಮುಗ್ಸಪ್ಪ ಅಂತ ಹೇಳ್ಬಿಟ್ಟೆ ಕಳಿಸಿದ್ದೆ. ಏನು ನಾನೇನ್ ಜಾಸ್ತಿ ಹೇಳ್ಬೇಕಾಗಿಲ್ಲ ಈ ಸಿನಿಮಾದ ಬಗ್ಗೆ. ಈ ತರದ ಒಂದು ತಂಡಕ್ಕೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ ಇದ್ದಲ್ಲಿ ಈ ತಂಡ ಮತ್ತೆ ಒಂದಿಷ್ಟು ದೊಡ್ಡ ಸಿನಿಮಾಗಳನ್ನ ಮಾಡೋದಕ್ಕೆ. ಯಾಕಂದ್ರೆ ನಾನು ಇನ್ನೊಂದು ಕೇಳಿದೆ, ಡೈರೆಕ್ಟರ್ನ ಕುಂಡಿಸ್ಕೊಂಡು ಕೇಳ್ತಾ ಇದ್ದೆ, ಎಷ್ಟು ದಿವಸ ಶೂಟ್ ಮಾಡಿದ್ರಿ ಅಂತ. 65 ದಿವಸ ಶೂಟ್ ಮಾಡಿದೀನಿ ಅಂತಂದ್ರು. ಇದನ್ನ ಬಿಟ್ಟು ಅದನ್ನ ಕಾಲ್ ಶೀಟ್ ಗಳನ್ನ ಬಿಟ್ಟು 65 ದಿವಸ. ಇವತ್ತು ಸುಮ್ಮನೆ ನಾನು ಹೇಳ್ತಿದ್ದೀನಿ, ಈಗ ರೆಗ್ಯುಲರ್ ಸಿನಿಮಾ ದೊಡ್ಡ ಗಾತ್ರದ ಸಿನಿಮಾಗಳು ಏನೇನಿದಾವಲ್ಲ ಆ ಮಟ್ಟದ ಕಾಲ್ ಶೀಟಿನ ಅಂದ್ರೆ ದಿವಸಗಳ ಇದು. ಸೊ ಅಲ್ಲೇ ಗೊತ್ತಾಗುತ್ತೆ ಇವರು ಅದನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅನ್ನೋದು ಅಷ್ಟೇ ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ ಅಂತ ಅನ್ನೋದ್ರಲ್ಲಿ ಇಲ್ಲಿ ನಿರ್ಮಾಪಕರಾಗಿನೂ ಕೂಡ ಅಂಬಾನಿಯವರು ಮತ್ತೆ ಅವ್ರ ತಾಯಿಯವರಿಗೆ ದೊಡ್ಡ ಸಲಾಮ್ ನಿಮಗೆ. ಯಾಕಂತಂದ್ರೆ ಮೊದಲನೇ ಸಿನಿಮಾದಲ್ಲಿ ಸಿನಿಮಾ ಚೆನ್ನಾಗಿ ಬರಬೇಕು. ಇಲ್ಲಿ ಯಾವ ಸ್ಟಾರ್ಸ್ ಇಲ್ಲ, ಯಾಕಂತಂದ್ರೆ ಇಲ್ಲಿ ಸಿನಿಮಾನೇ ಇಲ್ಲಿ ಮಾತಾಡ್ಬೇಕು ಅಂತ ಅನ್ನುವಂಥದ್ದು. ಸೊ ಈ ತರ ಮುಖತೋಳಿ ಮೇಡಮ್. ನನ್ಗೆ ಇನ್ನೊಂದು ಏನ್ ಗೊತ್ತಾ ಖುಷಿ ಆಗಿತ್ತು, ನಮ್ಮ ಕನ್ನಡ ಚಿತ್ರರಂಗ ಕಂಡಂತ ಅದ್ಭುತವಾದಂತ ವ್ಯಕ್ತಿತ್ವ, ಕಲಾವಿದ, ಮತ್ತೆ ಒಂದು ಡ್ಯಾನ್ಸ್ ಅಂತ ಬಂದಾಗ, ಫೈಟ್ ಅಂತ ಬಂದಾಗ ದಿ ಬೆಸ್ಟ್ ಅಂತ ಅನ್ನೋದನ್ನ ಇವತ್ತು ಅಪ್ಪು ಸರ್ ಅವರು ಆ ಮಾರ್ಕ್ ಅನ್ನ ಕೆರೆಗೆ ಎದ್ಬಿಟ್ಟು ಇದು ಮಾಡಿರುವಂತದ್ದು. ಇವತ್ತು ನಿಮ್ಗೆ ಹೇಳ್ತೀನಿ ನಾನು, ನಿಮ್ಮ ಲೈಫ್ ನಲ್ಲಿ ಇವತ್ತು ಸಿಗಬಹುದಾದಂತ ಒಂದು ಅತಿ ದೊಡ್ಡ ಅವಾರ್ಡ್ ಇವತ್ತು ನಿಮ್ಗೆ ಸಿಕ್ಕಿದೆ ಅಂತ ಅನ್ನೋದು ಏನ್ ಗೊತ್ತಾ? ಇವತ್ತು ಮಾಸ್ಟರ್ ಇಲ್ಲಿ ಬಂದಾಗ, ಯಾಕಂದ್ರೆ ಅಪ್ಪು ಸರ್ ಅವ್ರಿಗೆ ಅವ್ರು ಕೊರಿಯೋಗ್ರಾಫ್ ಮಾಡಿದ್ದಾರೆ, ಅಂದ್ರೆ ಇದು ಫೈಟ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಇವತ್ತು ಅವ್ರ ಹೆಸರಿನ ಜೊತೆಯಲ್ಲಿ ಇವತ್ತು ನಿಮ್ಮ ಹೆಸರು ಹೇಳ್ತಾರೆ ಅಂತ ಅನ್ನೋಂಥದ್ದು ಇದೆ ಗೊತ್ತಾ? ಇಲ್ಲಿ ನಿಮಗೆ ಸಿಕ್ಕಂತ ನಿಮ್ಮ ಜೀವನಕ್ಕೆ, ಅಂದ್ರೆ ನಿಮ್ಮ ವೃತ್ತಿ ಜೀವನಕ್ಕೆ ಸಿಕ್ಕಂತ ಒಂದು ಫಸ್ಟ್ ಅವಾರ್ಡ್ ಅಂತಂದ್ರೆ ಇವತ್ತು ಸರ್ ಕೊಟ್ಟಿರೋ ಅಂತಂದ್ರೆ ಇದು ಖಂಡಿತ ತಪ್ಪಾಗಲ್ಲ ರೀ. ಇದು ಖಂಡಿತ ತಪ್ಪಾಗಲ್ಲ. ನಾನೇ ಎಮೋಷನಲ್ ಆಗ್ಬಿಟ್ಟೆ, ಖಂಡಿತ ನಾನೇ ಎಮೋಷನಲ್. ಅವ್ರು ಹೇಳಿದ ತಕ್ಷಣ ನಾನು, ಯಾಕಂದ್ರೆ ಅವ್ರು ಎಂತೆಂತ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಅಂತವ್ರ ಜೊತೆಯಲ್ಲಿ ನೀವು ಅಂತ ಒಳ್ಳೊಳ್ಳೆ ಮಾತುಗಳನ್ನ ಆಡದಂಥದ್ದು. ಅವ್ರಿಗೆ ಇನ್ನೂ 10 ಸಿನಿಮಾ ಮಾಡುವಂತ ಆನೆ ಇರಲ್ಲ. ಅದೆಲ್ಲಾನು ಕೂಡ ಎಲ್ಲ ಇಡೀ ಕರ್ನಾಟಕದ ಜನತೆ, ಕನ್ನಡ ಅಭಿಮಾನಿಗಳು ಮತ್ತೆ ಸಿನಿಮಾ ಅಭಿಮಾನಿಗಳು ಈ ಸಿನಿಮಾನ ತುಂಬಾ ದೊಡ್ಡ ರೀತಿಯಲ್ಲಿ ಯಶಸ್ಸು ಮಾಡೋದ್ರ ಮುಖಾಂತರ ಈ ತಂಡಕ್ಕೆ ಹರಿಸಬೇಕು ಅಂತ ಕೇಳ್ಕೊಳ್ತೀನಿ. ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್. ನಾನಿನ್ನ ಬಿಡಲಾರೆ ಟೀಮಿನ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆದಾಗ್ಲಿ. ಗಾಡ್ ಬ್ಲೆಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿರ್ದೇಶಕರು ಹಾಗೆ ನಿರ್ಮಾಪಕರು ಬರ್ಬೇಕು. ಒಂದು ಚಿಕ್ಕ ಸ್ಮರಣಿಕೆ ಟೀಮ್ ಕಡೆಯಿಂದ. ಅದಾದ ತಕ್ಷಣ ಒಂದು ಪುಟಾಣಿ ಗಿಫ್ಟ್ ಅಂತ ತಂದಿದ್ದೀರಲ್ಲ, ಕೊಡಿ, ಪರವಾಗಿಲ್ಲ, ಕೊಡಿ ಪುಟಾಣಿ ಆಗಿದೆ. ಸುತ್ತುಂಗರ ಉಂಗುರ ಸರ್. ಮೋಕ್ಷನ ಸರಿ ಕ್ಯೂರಿಯಾಸಿಟಿ, ಯಾರು ಗಿಫ್ಟ್ ಕೊಟ್ಟರೆ ಅದ್ರೊಳಗೆ ಏನಿಲ್ಲ. ಸರಿ, ಒಂದು ಫೋಟೋ ಆಪರ್ಚುನಿಟಿ ಇಡೀ ತಂಡದ. ಇದು ನಾನಿನ್ನ ಬಿಡಲಾರೆ ಇಡೀ ತಂಡ.